ओम शांति। मीठे बच्चे, अब घर जाना है. ಬಾಬಾ ತಿಳಿಸ್ಕೊಡ್ತಾರೆ, ಮಧುರ ಮಕ್ಕಳೇ, ಈಗ ತಾವು ಮನೆಗೆ ವಾಪಸ್ ಹೋಗಬೇಕಾಗಿದೆ. ಮನೆಗೆ ಹೋಗುವಂತ ವಾಪಸ್ ಹೋಗ್ತಕ್ಕಂಥ ಸಮಯ ಈಗ ಹತ್ರ ಬರ್ತಾ ಇದೆ. ಇಸ್ಲಿಯೇ ದೇಹಿ ಅಭಿಮಾನಿ ಬನೋ. ಅದರಿಂದ ಏನಾಗಬೇಕಾಗಿದೆ? ಆತ್ಮಾಭಿಮಾನಿಗಳು ಆಗಬೇಕಾಗಿದೆ. ಏಕ್ ಬಾಪ್ ಕೋ ಯಾದ್ ಕರೋ तो अंतमति सोगति हो जाएंगे. ಒಬ್ಬ ತಂದೆಯನ್ನ ನೆನಪು ಮಾಡ್ತಾ ಇರಿ, ಅಂತಿಮತಿ ಸೋಗತಿ ಆಗುತ್ತೆ. ಅಂತಿಮ ಸಮಯದಲ್ಲಿ ಈ ದೇಹದಿಂದ ಆತ್ಮ ಶಿವಬಾಬಾ ನೆನಪಿನಲ್ಲೇ ಹೋಗ್ಬೇಕಲ್ವಾ? ಬೇರೆ ಯಾರ ನೆನಪು ಬರಬಾರ್ದು, ಬೇರೆ ಯಾವುದರ ನೆನಪು ಬರಬಾರ್ದು, ಶರೀರದ ನೆನಪು ಬರಲೇಬಾರ್ದು, ಶರೀರದ ಕರ್ಮ ಲೆಕ್ಕಾಚಾರಗಳು ಕೂಡ ಬರಬಾರ್ದು, ಶರೀರದ ವ್ಯಾಧಿ ಕೂಡ ತನ್ನ ಕಡೆಗೆ ಸೆಳಿಬಾರ್ದು. ಹೇಗೆ ಬಾಬಾ ಬ್ರಹ್ಮ ಬಾಬಾ ಮಾಡಿ ತೋರಿಸಿದಾರಲ್ವ ಪುರುಷಾರ್ಥ. ನಂಬರ್ 1 ಎಕ್ಸಾಂಪಲ್ ಇದ್ದಾರಲ್ಲ ಬ್ರಹ್ಮ ಬಾಬಾ. ಸೊ ಅದನ್ನು ನಾವೀಗ ಮಾಡಿ ತೋರಿಸ್ಬೇಕಾಗಿದೆ, ಪುರುಷಾರ್ಥ ಮಾಡಬೇಕಾಗಿದೆ. ಪ್ರಶ್ನೆ ಇದೆ, ವಂಡರ್ಫುಲ್ ಬಾಬಾನೇ तुम्हें कौन सा एक ವಂಡರ್ಫುಲ್ ರಾಸ್ ಸುನಾಯ है. ಅದ್ಭುತವಾಗಿರ್ತಕ್ಕಂಥ ತಂದೆ ಈಗ ತಾವು ಮಕ್ಕಳಿಗೆ ಯಾವ ಒಂದು ಅದ್ಭುತವಾದಂಥ ರಹಸ್ಯವನ್ನ ತಿಳಿಸಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ತಂದೆ ಈಗ ತಾವು ಮಕ್ಕಳಿಗೆ ಯಾವ ಒಂದು ಅದ್ಭುತ ರಹಸ್ಯ ತಿಳಿಸಿದ್ದಾರೆ. बाबा कहते बच्चे यह अनादि अविनाशी ड्रामा बना हुआ है. ಅದ್ಭುತ ರಹಸ್ಯ ಏನೋ ಮಕ್ಕಳೇ, ಈ ಒಂದು ಅನಾದಿ ಅವಿನಾಶಿ ಆಗಿರ್ತಕ್ಕಂಥ ಡ್ರಾಮಾ ಮಾಡಲ್ಪಟ್ಟಿದೆ. ಇಸ್ಮೆ ಹರ್ ಏಕ ಕಾ ಪಾರ್ಟ್ ಮೂಂದಾವ. ಇದರಲ್ಲಿ ಪ್ರತಿಯೊಂದು ಆತ್ಮದ್ದು ಏನೇನು ಪಾತ್ರ ಅಭಿನಯಿಸಬೇಕಾಗಿದೆಯೋ ಅವ್ರವ್ರ ಪಾತ್ರ ಇದರಲ್ಲಿ ಏನಿದೆ ಆತ್ಮದಲ್ಲಿ ಫಿಕ್ಸ್ ಇದೆ, ರೆಕಾರ್ಡ್ ಇದೆ. ಜೊತೆಯಲ್ಲಿ ನಾಟಕದಲ್ಲಿ ಕೂಡ ಅವ್ರ ಪಾತ್ರ ಹಾಗೆ ಫಿಕ್ಸ್ ಆಗಿದೆ. ನಥಿಂಗ್ ನ್ಯೂ, ಕುಚ್ ಭಿ ಹೋತಾ ಹೈ ನಥಿಂಗ್ ನ್ಯೂ. ಏನೇ ಆಗುತ್ತೆ ಈ ನಾಟಕದಲ್ಲಿ ಅಂದಾಗ ಯಾವುದು ಕೂಡ ಹೊಸದಲ್ಲ. ಪ್ರತಿಯೊಂದು ಆತ್ಮದ ಪಾತ್ರ ಏನೇನಿದೆಯೋ ಆಯಾ ಆತ್ಮ ಆ ಪಾತ್ರಗಳನ್ನು ಅಭಿನಯಿಸ್ತಾ ಇದೆ. ಅಂದಮೇಲೆ ನಥಿಂಗ್ ನ್ಯೂ ಅಂದಮೇಲೆ ವರಿ ಯಾಕೆ ಮಾಡಬೇಕೋ, ಇವ್ರು ಯಾಕೆ ಹೆಂಗೆ ಅಂತ ವರಿ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. यह ವಂಡರ್ಫುಲ್ राज सुनाकर बाबा ने जैसे अपने पार्ट का महत्व कम कर दिया. ಈ ಅದ್ಭುತ ರಹಸ್ಯಗಳನ್ನು ಬಾಬಾರವರು ತಿಳಿಸ್ಕೊಟ್ಟು ತನ್ನ ಮಹತ್ವವನ್ನು ಏನು ಮಾಡಿದ್ದಾರೆ? ಕಡಿಮೆ ಮಾಡಿಬಿಟ್ಟಿದ್ದಾರೆ ಅಲ್ವಾ? ಡ್ರಾಮಾ ಮೇಲೆ ಪ್ರತಿಯೊಂದು ಆಧಾರಿತವಾಗಿ ಬಾಬಾರವರು ಇಟ್ಟು ಯಾಕೆ ಇಟ್ಟಿದ್ದಾರೆ ಅನ್ನೋದು ಕೂಡ ತುಂಬ ರಹಸ್ಯ ಭರಿತವಾಗಿದೆ. ಅಂದರೆ ಈ ನಾಟಕದಲ್ಲಿ ಏನೇನು ಆಗಬೇಕಾಗಿದೆಯೋ ಅದನ್ನು ಸಾಕ್ಷಿ ಸ್ಥಿತಿಯಲ್ಲಿ ನೋಡಲಿಕ್ಕೂ ಕೂಡ ನಮಗೆ ಬಾಬಾ ಪವರ್ಸ್ ವಿಲ್ ಮಾಡ್ತಾ ಇರ್ತಾರೆ ಪರಮಧಾಮದಿಂದ. ಮತ್ತು ನಮ್ಮನ್ನು ಟೆನ್ಷನ್ ಫ್ರೀ ಮಾಡಲಿಕ್ಕೂ ಕೂಡ ಬಾಬಾ ಅವರು ಏನು ಮಾಡ್ತಾರೆ? ಪಾಯಿಂಟ್ಸ್ ತಿಳಿಸ್ತಾ ಇರ್ತಾರೆ. ಗೀತ್ ಆಖಿರ್ ವಹ ದಿನ್ ಆಯಾ ಆಜ್. ಕೊನೆಗೂ ಆ ದಿನ ಇವತ್ತು ಬಂದಿದೆ. ಓಂ ಶಾಂತಿ. ಮೀಟೆ ಮೀಟೆ ರೂಹಾನಿ ಬಚ್ಚೆಯ ಗೀತ್ ಗಾ ರಹೆ. ಮಧುರವಾಗಿರ್ತಕ್ಕಂಥ ಆತ್ಮಿಕ ಮಕ್ಕಳು ಹಾಡನ್ನು ಹಾಡ್ತಾ ಇದ್ದಾರೆ. ಬಚ್ಚೆ ಸಮಸ್ತೆ ಹೇ ಕಲ್ಪ ಬಾದ್ ಫಿರ್ಸೆ ಹಮ್ಕೋ ಭಗವಾನ್ ಧನ್ವಾನ್ ಹೆಲ್ದಿ ವೆಲ್ದಿ ಬನಾತೆ ಹೇ. ಈಗ ಮಕ್ಕಳು ತಿಳ್ಕೊಂಡಿದ್ದೀರಿ, ಕಲ್ಪದ ಹಿಂದಿನ ರೀತಿನಲ್ಲಿ ನಮಗೆ ಶಿವಬಾಬಾ ಧನವಂತರನ್ನಾಗಿ, ಆರೋಗ್ಯವಂತರನ್ನಾಗಿ, ಐಶ್ವರ್ಯವಂತರನ್ನಾಗಿ ಮಾಡ್ತಾ ಇದ್ದಾರೆ. ಪವಿತ್ರತಾ ಸುಖ ಶಾಂತಿ ಕಾ ವರ್ಸಾ ದೇನೆ ಬಾಪ್ ಆತೆ ಹೇ. ಪವಿತ್ರತೆ, ಸುಖ, ಶಾಂತಿ, ಆಸ್ತಿಯನ್ನು ಬಾಬಾ ಕೊಡ್ಲಿಕ್ಕೆ ಬರ್ತಾರೆ. ब्राह्मण लोग भी आशीर्वाद देते हैं ना कि आयुष्मान भव, धनवान भव, पुत्रवान भव.
ಹೇಗೆ ಬ್ರಾಹ್ಮಣರು ತಮ್ಮ ಹತ್ರಕ್ಕೆ ಬರ್ತಕ್ಕಂಥ ಒಂದು ಭಕ್ತಾದಿಗಳಿಗೆ ಏನೇನು ಆಶೀರ್ವಾದ ಕೊಡ್ತಾರೆ, ಧನವಾನ್ ಭವ, ಆಯುಷ್ವಾನ್ ಭವ, ಪುತ್ರವಾನ್ ಭವ ಅನ್ನುವಂಥ ಒಂದು ಆಶೀರ್ವಾದ, ಬ್ಲೆಸ್ಸಿಂಗ್ಸನ್ನು ಕೊಡ್ತಾ ಇರ್ತಾರೆ. तुम बच्चों को तो वर्षा मिल रहा है, आशीर्वाद की कोई बात नहीं. ಈಗ ತಾವು ಮಕ್ಕಳಿಗೆ ಏನು ಸಿಗ್ತಾ ಇದೆ? ಮಕ್ಕಳಿಗೆ ತಂದೆಯಿಂದ ಆಸ್ತಿ ಸಿಗ್ತಾ ಇದೆ, ಆಶೀರ್ವಾದದ ಮಾತಿಲ್ಲ. ಅಂದರೆ ಇಲ್ಲಿ ಪುರುಷಾರ್ಥ ಫಸ್ಟ್ ಬಾಬಾ ಹೇಳೋದು. बच्चे पढ़ रहे हैं, जानते 5000 वर्ष पहले भी हमको बाबा ने आकर मनुष्य से देवता, नर से नारायण बनने की शिक्षा दी थी. ನೀವು ಕೂಡ ತಿಳ್ಕೊಂಡಿದ್ದೀರಿ, ನಿಮಗೆ ಗೊತ್ತಿದೆ 5000 ವರ್ಷಗಳ ಹಿಂದೆ ಕೂಡ ನಮಗೆ ತಂದೆ ಬಂದು ಮಾನವರಿಂದ ದೇವತೆಗಳನ್ನಾಗಿ, ನರನಿಂದ ನಾರಾಯಣರನ್ನಾಗಿ ಮಾಡುವಂತಹ ಒಂದು ಏನು ಕೊಟ್ಟಿದ್ರು? ಶಿಕ್ಷಣವನ್ನು ಕೊಟ್ಟಿದ್ರು. ಈಗಲೂ ಕೂಡ ಪುನಃ ಕೊಡ್ತಾ ಇದ್ದಾರೆ. ಬಚ್ಚೆ ಜೋ ಪಡ್ತೆ ಹೇ ವ ಜಾನ್ತೆ ಹೇ ಕಿ ಹಮ್ ಕ್ಯಾ ಪढ़ रहे. ಮಕ್ಕಳು ಕೂಡ ತಿಳ್ಕೊಂಡಿದ್ದೀರಿ ಏನಂತ? ನಾವೀಗ ಓದ್ತಾ ಇದ್ದೀವಿ. ಯಾವ ವಿದ್ಯೆ ಓದ್ತಾ ಇದ್ದೀವಿ, ಯಾರು ಓದಿಸ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತು. ಪಡಾನೆ ವಾಲ ಕೌನ್ ಹೇ, ಈ ವಿದ್ಯೆನ ಓದಿಸೋಂಥವ್ರು ಯಾರಾಗಿದ್ದಾರೆ? ಇಸ್ಮೇ ಬಿ ನಂಬರ್ವಾರ್ ಪುರುಷಾರ್ಥ ಅನುಸಾರ ಜಾನ್ತೆ ಹೇ. ಇದರಲ್ಲಿ ಕೂಡ ನಂಬರ್ವಾರ್ ಪುರುಷಾರ್ಥ ಅನುಸಾರವಾಗಿ ಮಕ್ಕಳು ತಿಳ್ಕೊಂಡಿದ್ದೀರಿ. ಯಹ ತೋ ಕಹೆಂಗೆ ಕಿ ಹಮ್ ಬಚ್ಚೋಂ ಕೋ ಮಾಲೂಮ್ ಹೈ ಯಾ ರಾಜಧಾನಿ ಸ್ಥಾಪನಾ ಹೋ ರಹಿ. ಇದು ಕೂಡ ಹೇಳ್ತೀರಾ, ನಾವು ಮಕ್ಕಳಿಗೆ ಗೊತ್ತಿದೆ ಈ ರಾಜಧಾನಿ ಅಂತಕ್ಕಂಥದ್ದು ಸ್ಥಾಪನೆ ಆಗ್ತಾ ಇದೆ. DT ಕಿಂಗ್ಡಮ್ ಸ್ಥಾಪನಾ ಹೋ ರಹಿ. ದೈವಿ ರಾಜಸ್ಥಾನ ಅಂತಕ್ಕಂಥದ್ದು ಪುನಃ ಏನಾಗ್ತಾ ಇದೆ? ಸ್ಥಾಪನೆ ಆಗ್ತಾ ಇದೆ. ಆದಿ ಸನಾತನ್ ದೇವಿ ದೇವತಾ ಧರ್ಮ ಸ್ಥಾಪನಾ ಹೋ ರಹಾ ಹೈ. ಈಗ ಏನಾಗ್ತಾ ಇದೆ? ಆದಿ ಸನಾತನ ದೇವಿ ದೇವತಾ ಧರ್ಮ ಅನ್ನೋದು ಸ್ಥಾಪನೆ ಆಗ್ತಾ ಇದೆ. ಪಹಲೆ ಶೂದ್ರ थे, फिर ಬ್ರಾಹ್ಮಣ ಬನೆ, फिर ದೇವತಾ ಬನ್ನ ಹೈ. ಮೊದಲು ನಾವು ಈ ಜ್ಞಾನ ತಿಳ್ಕೊಳ್ಳೋಕೆ ಮುಂಚೆ ಏನಾಗ್ಬಿಟ್ಟಿದ್ವಿ? ಆತ್ಮಗಳು ಶೂದ್ರರಾಗ್ಬಿಟ್ಟಿದ್ವಿ. ಈಗ ಈ ಶಿವಬಾಬಾ ಸಿಕ್ಕಾದ್ಮೇಲೆ ಬ್ರಾಹ್ಮಣರಾಗಿದ್ದೀವಿ. ನೆಕ್ಸ್ಟ್ ಏನಾಗ್ತೀವಿ? ಸತ್ಯುಗದಲ್ಲಿ ಏನಾಗ್ತೀವಿ? ದೇವತೆಗಳಾಗ್ತೀವಿ. ದುನಿಯಾ ಮೇ ಕಿಸಿ ಕೋ ಭಿ ಪತಾ ನಹಿ ಅಭಿ ಹಮ್ ಶೂದ್ರ ವರ್ಣ ಕೆ. ಪ್ರಪಂಚದಲ್ಲಿ ನಾವು ಈಗ ಶೂದ್ರ ವರ್ಣದಲ್ಲಿದ್ದೀವಿ ಅನ್ನೋದು ಜನಕ್ಕೆ ಗೊತ್ತಿಲ್ಲ. ತುಮ್ ಬಚ್ಚೆ ಸಮಜ್ತೆ ಹೋ, ಯಹ ತೋ ಸತ್ಯ ಬಾತ್ ಹೈ. ಈಗ ತಾವು ತಿಳ್ಕೊಂಡಿದ್ದೀರಿ, ಶಿವಬಾಬಾ ಹೇಳ್ತಾ ಇರೋವಂಥದ್ದು ಸತ್ಯವಾಗಿರ್ತಕ್ಕಂಥ ಒಂದು ಮಾತುಗಳಾಗಿದೆ. ಬಾಬಾ ಸತ್ಯ ಬತಾಕರ್ ಸಚ್ಚಿಖಂಡ್ ಕಿ ಸ್ಥಾಪನಾ ಕರ್ ರಹೆ. ಶಿವಬಾಬಾ ಬಂದು ಸತ್ಯವನ್ನು ತಿಳಿಸಿ ಸತ್ಯಖಂಡದ ಸ್ಥಾಪನಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮನುಷ್ಯ ಮೇ ಜೂಟ್ ಪಾಪ ಆದಿ ಕುಚ್ ಭಿ ನಹಿ ಹೋತಾ ಹೈ. ಸತ್ಯುಗದಲ್ಲಿ ಸುಳ್ಳು ಪಾಪ ಇವ್ಯಾವುದು ಕೂಡ ಏನೂ ಇರೋದಿಲ್ಲ. ಕಲಿಯುಗ ಮೇ ಅಜಾಮಿಲ್ ಪಾಪಾತ್ಮ ಹೋತೆ ಹೈ. ಈ ಕಲಿಯುಗದಲ್ಲಿ ಎಂಥ ಆತ್ಮಗಳಿದ್ದಾರೆ? ಅಜಾಮಿಳರು ಮತ್ತು ಪಾಪಾತ್ಮರು ತುಂಬೋಗಿದ್ದಾರೆ. ಈ ಸಮಯ ಬಿಲ್ಕುಲ್ ರೌರವ್ ನರಕ ಹಿ ಹೈ. ಈ ಪ್ರಪಂಚ ಏನಾಗಿದೆ? ಬಿಲ್ಕುಲ್ ರೌರವಾಗಿರ್ತಕ್ಕಂಥ ನರಕ ಆಗೋಗ್ಬಿಟ್ಟಿದೆ. ದಿನ ಪ್ರತಿದಿನ ರೌರವ್ ನರಕ ದಿಕಾಯಿ ಪಡೇಗಾ. ಡೈಲಿ ನೀವು ನೋಡ್ತಾ ಏನಾಗ್ತಾ ಇದೆ ಪ್ರಪಂಚದಲ್ಲಿ? ಡೈಲಿ ರೌರವ್ ನರಕ ಅನ್ನೋದು ಕಾಣಿಸ್ತಾ ಇದೆ. ಮನುಷ್ಯ ಐಸಾ ಕರ್ತವ್ಯ ಕರ್ತೆ रहेंगे जो समझेंगे बिल्कुल ही तमो प्रधान दुनिया बनती जा रही. ಮನುಷ್ಯರು ಈ ರೀತಿ ಕರ್ಮಗಳನ್ನು ಮಾಡ್ತಾ ಇದ್ದಾರೆ, ತಿಳ್ಕೊಂತಾರೆ ಬಿಲ್ಕುಲ್ ತಮೋ ಪ್ರಧಾನ ಪ್ರಪಂಚ ಆಗ್ತಾ ಹೋಗ್ತಾ ಇದೆ. ಮನುಷ್ಯಾತ್ಮರಗಳ ನಿಕೃಷ್ಟ ಕರ್ಮಗಳ ಕಾರಣದಿಂದ ಪ್ರಪಂಚ ಏನಾಗ್ತಾ ಇದೆ? ದಿನೇ ದಿನೇ ಕೆಡ್ತಾ ಇದೆ. ಇಸ್ಮೇ ಭಿ ಕಾಮ್ ಮಹಾಶತ್ರು ಹೇ, ಕೋಯಿ ಮುಷ್ಕಿಲ್ ಪವಿತ್ರ ಶುದ್ಧ ರಹ ಸಕ್ತೆ. ಇದರಲ್ಲಿ ಮುಖ್ಯವಾಗಿ ಮನುಷ್ಯನ ಕೆಡಿಸ್ತಾ ಇರುವಂಥದ್ದು ಕಾಮ ಮಹಾಶತ್ರು. ಯಾರೋ ಅಪರೂಪಕ್ಕೆ ಕೆಲವರೇ ಪವಿತ್ರರು ಮತ್ತು ಶುದ್ಧವಾಗಿರ್ತಕ್ಕಂಥವರು ಇರ್ತಾರೆ. ಹಾಗೆ फकीर लोग कहते थे ऐसा कलयुग आएगा जो 12-13 वर्ष की कुमारियां भी बच्चा पैदा करेंगे. ಹಿಂದಿನ ಕಾಲದಲ್ಲಿ ಈ ಫಕೀರರು ಹೇಳ್ತಾ ಇದ್ರಂತೆ, ಮುಂದೆ ಇಂಥ ಕಲಿಯುಗ ಬರುತ್ತೆ, ಅಂದರೆ ದ್ವಾಪರಯುಗ ಅಥವಾ ಕಲಿಯುಗದ ಪ್ರಾರಂಭದಲ್ಲಿ ಈ ರೀತಿ ಹೇಳಿರಬೇಕು. ಈ ರೀತಿ ಕಲಿಯುಗ, ಘೋರ ಕಲಿಯುಗ ಬರುತ್ತೆ. 12-13 ವರ್ಷದ ಮಕ್ಕಳಿಗೂ ಕೂಡ ಮಕ್ಕಳು ಹುಟ್ಟುತ್ತಾರೆ ಅಂತ. 12-13 ವರ್ಷದ ಮಕ್ಕಳಿಗೆ ಮಕ್ಕಳು ಹುಟ್ಟುತ್ತಾರೆ ಅಂತ
ಘೋರ ಕಲಿಯುಗ ಬರುತ್ತೆ ಅಂತ ಫಕೀರರು ಹೇಳಿದ್ರಂತೆ. ಇವಾಗ ನಡೀತಾ ಇದೆಯಲ್ಲ, ಆಬ್ತೋ ವಾಹ ಸಮಯ ಆ ಗಯ ಹೈ. ಈಗ ಆ ಸಮಯ ಇವತ್ತು ಕಲಿಯುಗದಲ್ಲಿ ಬಂದ್ಬಿಟ್ಟಿದೆ. ಕುಮಾರ್ ಕುಮಾರಿ ಆದಿ ಸಬ್ ಗಂದ್ ಕರ್ತೆ ಇರತ್ತೆ. ಈ ಕಲಿಯುಗದಲ್ಲಿ ಏನು ಮಾಡ್ತಾ ಇರ್ತಾರೆ? ಕುಮಾರ ಕುಮಾರಿಯರು ಕೊಳಕು ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಜಬ್ ಬಿಲ್ಕುಲ್ ಹಿ ತಮೋ ಪ್ರಧಾನ್ ಬನ್ ಜಾತೆ ಹೇ ತಬ್ ಬಾಪ್ ಕೇತೆ ಹೇ ಮೈ ಆತಾ ಹೂಂ ಮೇರಾ ಭಿ ಡ್ರಾಮಾ ಮೇ ಪಾರ್ಟ್. ಯಾವಾಗ ಬಿಲ್ಕುಲ್ ತಮೋ ಪ್ರಧಾನ ಪ್ರಪಂಚ ಆಗೋಗ್ಬಿಡತ್ತೆ, ಆವಾಗಲೇ ತಂದೆ ಹೇಳ್ತಾರೆ, ನಾನು ಬರ್ತೇನೆ, ಮೇರಾ ಭಿ ಡ್ರಾಮಾ ಮೇ ಪಾರ್ಟ್ ಹೇ, ನಂದು ಕೂಡ ಈ ಡ್ರಾಮಾದಲ್ಲಿ ಏನಿದೆ? ಪಾತ್ರ ಇದೆ. ಮೈ ಬಿ ಡ್ರಾಮಾಕ್ಕೆ ಬಂಧನ್ ಮೇ ಬಂಧಾ ಹುವಾ ಹೂಂ, ನಾನು ಕೂಡ ಈ ಡ್ರಾಮಾದ ಬಂಧನದಲ್ಲಿ ಏನಾಗಿದ್ದೀನಿ? ಬಂಧಿತ ಆಗಿದ್ದೇನೆ. ತುಮ್ ಬಚ್ಚೋಂ ಕೆ ಲಿಯೇ ಕೋಯಿ ನಯಿ ಬಾತ್ ನಹಿ, ತಾವು ಮಕ್ಕಳಿಗೋಸ್ಕರ ಇದೇನೋ ಹೊಸ ಮಾತೇನಲ್ಲ. ಚಕ್ರ ಲಗ್ನ ಲಗಾಯ ನಾಟಕ ಪೂರಾ ಹೋತಾ ಹೈ, अब बाबा को याद करो तो तुम सतो प्रधान बन सतो प्रधान दुनिया के मालिक बन जाएंगे. ಈ ಸೃಷ್ಟಿ ಚಕ್ರ ಸುತ್ತುತ್ತಾ ಇದೆ, ಈ ಚಕ್ರ ತಿರುಗ್ತಾ ಇರುತ್ತೆ, ನಾಟಕ ಪೂರ್ತಿ ಆಗತ್ತೆ. ಆಮೇಲೆ ತಂದೆಯನ್ನು ನೆನಪು ಮಾಡಿದಾಗ ನೀವು ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗ್ತೀರಾ ಮತ್ತು ಸತೋ ಪ್ರಧಾನ ಪ್ರಪಂಚಕ್ಕೆ ಮಾಲೀಕರು ಕೂಡ ಆಗ್ಬಿಡ್ತೀರಾ. ಕಿತ್ನಾ ಸಾಧಾರಣ ರೀತಿ ಸಮಜಾತೆ. ಬಾಬಾ ಅವರು ಎಷ್ಟೊಂದು ಸರಳವಾದ ರೀತಿಯಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಬಾಬಾ ಕೋಯಿ ಅಪ್ನೆ ಪಾರ್ಟ್ ಕಾ ಇತನಾ ಮಹತ್ವ ನಹಿ ದೇತೆ. ಬಾಬಾರವರು ಇಷ್ಟೆಲ್ಲ ತಿಳಿಸ್ಕೊಟ್ಟು ತನ್ನ ಪಾತ್ರದ ಒಂದು ಬಗ್ಗೆ ಹೆಚ್ಚಿಗೆ ಮಹತ್ವಕ್ಕೆಯನ್ನು ಹೇಳೋದಿಲ್ಲ. ಯಹ ತೋ ಮೇರಾ ಪಾರ್ಟ್ ಹೈ, ನಯಿ ಬಾತ್ ನಹಿ ಹೈ, ಇದು ನನ್ನ ಪಾತ್ರ ಇದೆ, ಇದೇನೋ ಹೊಸ ಮಾತೇನಿಲ್ಲ. हर 5000 वर्ष के बाद मुझे आना पड़ता है. ಪ್ರತಿ 5000 ವರ್ಷಗಳಿಗೊಂದ್ಸಲ ಈ ಸೃಷ್ಟಿನಲ್ಲಿ ನಾವೆಲ್ಲ ಬರಬೇಕಾಗಿ ಬರುತ್ತೆ. ಡ್ರಾಮಾ ಮೇ ಮೈ ಬಂದಾಯಮಾನ್ ಹೂಂ, ಈ ನಾಟಕದಲ್ಲಿ ನಾನೇನಾಗಿದ್ದೀನಿ? ಪಾತ್ರ ಮಾಡಲಿಕ್ಕೆ ಬಂಧಿತನಾಗಿದ್ದೇನೆ. ಆಕರ್ ತುಮ್ ಬಚ್ಚೋಂ ಕೋ ಬಹುತ್ ಸಹಜ ಯಾದ್ ಕಿ ಯಾತ್ರಾ ಬತಾತಾ ಹೂಂ, ಬಂದ್ಬಿಟ್ಟು ನಾನು ನಿಮಗೆ ತುಂಬ ಸಹಜವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ ಅಂತ. ಅಂತಮತಿ ಸೋಗತಿ ಯಹ ಇಸ್ ಸಮಯ ಕೆ ಲಿಯೇ ಹಿ ಕಹಾ ಗಯಾ ಹೈ. ಅಂತಮತಿ ಸೋಗತಿ ಅನ್ನುವಂಥದ್ದು ಈ ಸಮಯದ್ದೇನೆ ಹೇಳಲಾಗಿದೆ. ವಹ ತೋ ಸಮಯ ಕೆ ಲಿಯೇ ಕಹಾ ಗಯಾ, ಯ ಅಂತಕಾಲ ಏನಾ, ಈಗ ನಡೀತಾ ಇರೋದು ಅಂತ್ಯಕಾಲ ಆಗಿದೆ. ಬಾಬಾ ಯುಕ್ತಿ ಬತಾತೆ ಹೇ ಮಾಮಿ ಕಮ್ ಯಾದ್ ಕರೋ ತೋ ಸತೋ ಪ್ರಧಾನ್ ಬನ್ ಜಾಯೆಂಗೆ. ಶಿವ ಬಾಬಾ ಹೇಳ್ತಾರೆ, ನೀವು ನನ್ನೊಬ್ಬನ್ನೇ ನೆನಪು ಮಾಡಿ, ಇದರಿಂದ ನೀವೇನಾಗ್ತೀರಾ? ಸತೋ ಪ್ರಧಾನರು ಆಗ್ಬಿಡ್ತೀರಾ. ಬಚ್ಚೆ ಬಿ ಸಮಜ್ತೆ ಹೇ ಹಮ್ ನಯಿ ದುನಿಯಾಕ್ಕೆ ಮಾಲಿಕ್ ಬನೆಂಗೆ. ಮಕ್ಕಳು ಕೂಡ ತಿಳ್ಕೊಳ್ತೀರಾ, ನಾವು ಹೊಸ ಪ್ರಪಂಚಕ್ಕೆ ಮಾಲೀಕರಾಗ್ತೇವೆ. ಬಾಬಾ ಗಡಿ ಗಡಿ ಕಹತೆ ಹೇ ನಥಿಂಗ್ ನ್ಯೂ. ಶಿವ ಬಾಬಾ ಕ್ಷಣ ಕ್ಷಣಕ್ಕೂ ಹೇಳ್ತಾರೆ, ಏನು ನಡೀತಾ ಇದೆಯೋ ಡ್ರಾಮಾದಲ್ಲಿ ಪೂರ್ವ ನಿಶ್ಚಿತವಾಗಿರೋದು ಯಾವುದೂ ಹೊಸದಲ್ಲ. एक जिनकी कहानी सुनाते हैं, उसने कहा काम दो तो कहाँ सीढ़ी उतरो और चढ़ो. ಸಾಕಾರ ಬಾಬಾ ಅವರು ಇದ್ದಾಗ ಮಧುಬನ್ನಿಂದ ಬಸ್ಸು ಪಾರ್ಟಿನ ಕರ್ಕೊಂಡು ಬರ್ತಾ ಇತ್ತು, ಹಳ್ಳಕ್ಕೆ ಬಿದ್ದೋಗ್ಬಿಡ್ತು, ಆಕ್ಸಿಡೆಂಟ್ ಆಗೋಯ್ತು. ಬೆಟ್ಟ ಕರ್ವ್ಸ್ ಎಲ್ಲ ಇದೆಯಲ್ಲ ತುಂಬ, ಸೊ ಅದರಲ್ಲಿ ಕೆಲವರು ಪ್ರಾಣ ಹೊರಟೋದ್ರು, ಕೆಲವರು ಕೈ ಕಾಲೆಲ್ಲ ಕಟ್ಟಾಗೋಯ್ತು, ಏನೇನೋ ಆಗೋಗ್ಬಿಡ್ತು. ಸಮಾಚಾರ ಬಾಬಾ ಅವ್ರಿಗೆ ಹೋದ ತಕ್ಷಣ ಬಾಬಾ ಹೇಳ್ತಾರಂತೆ ನಥಿಂಗ್ ನ್ಯೂ. ಸಾಕಾರ ಬಾಬಾ ಇದ್ರಲ್ಲ, ಸೊ ಶಿವ ಬಾಬಾ ಹೇಳ್ತಿದ್ರಲ್ಲ ಮುರಳಿಗಳಲ್ಲಿ, ಸೊ ಬ್ರಹ್ಮ ಬಾಬಾನೂ ಹಾಗೆ ಹೇಳಿದ್ರಂತೆ. ಮತ್ತು ಯಾರ್ಯಾರು ಟ್ರೀಟ್ಮೆಂಟ್ ಕೊಡಿಸ್ಬೇಕೋ ಕೊಡಿಸಿದ್ರು, ಏನೇನು ಮಾಡಬೇಕೋ ಮಾಡಿಸಿದ್ರು. ಅಂದರೆ ವಿಚಲಿತರಾಗಲಿಲ್ಲ, ಅಂದರೆ ಇಷ್ಟು ಸ್ಥಿರವಾಗಿದ್ದರು. ಯಾವಾಗ ಈ ಥರ ಘಟನೆಗಳ ವಿಷಯ ಕೇಳ್ತೀವೋ ಆವಾಗ ಏನಾಗುತ್ತೆ? ಮನಸ್ಸು ಏನಾಗುತ್ತೆ? ಅಪ್ಸೆಟ್ ಆಗುತ್ತೆ ಕೆಲವ್ರಿಗೆ. ಆದರೆ ಬಾಬಾ ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ನಥಿಂಗ್ ನ್ಯೂ ಪಾಠವನ್ನು ಏನು ಮಾಡಿದ್ದಾರೆ? ಮಕ್ಕಳಿಗೆ ಪರಿಪಕ್ವ ಮಾಡಿಸಿದ್ದಾರೆ. ಈ ಪಾಠನ ಚೆನ್ನಾಗಿ ಪಕ್ಕಾ ಮಾಡ್ಕೊಂಡ್ಬಿಡಿ. ಇಂಥ ಏನೇ ಪೇಪರ್ಗಳು ಎದುರುಗಡೆ ಬಂದಾಗ ಈ ಪಾಯಿಂಟ್ಸನ್ನೇ ನೆನಪು ಮಾಡ್ಕೋಬೇಕು. ಬಾಬಾ ಏನು ಹೇಳಿದ್ದಾರೆ, ಪರಿಸ್ಥಿತಿಗಳು ಬಂದಾಗ ಯಾವ ಥರ ಮನಸ್ಥಿತಿ ಇಟ್ಕೋಬೇಕು ಅಂತ. ಉಸ್ಮೆ ಬಿ ಕಹಾ ಕಾಮ್ದು, ಅಂದರೆ ಭಕ್ತಿನಲ್ಲಿ ಜಿನ್ನದೊಂದು ಕಹಾನಿ ಇದೆ, ಕತೆ ಇದೆ. ಜಿನ್ ಅನ್ನೋಂಥ ರಾಕ್ಷಸ ವಶವಾಗ್ಬಿಡ್ತಾನೆ ರಾಜನಿಗೆ.
ಕೆಲಸ ಕೊಡು, ಇಲ್ಲ ನಿನ್ನೆ ನುಂಗ್ಬಿಡ್ತೀನಿ ಅಂತ. ಆಗ ರಾಜ ಹೇಳ್ತಾನೆ, ಏಣಿ ಹತ್ತಾ ಇರೋ, ಇಳಿತಾ ಇರೋ. ಹಂಗೆ ನಮಗೂ ಕೂಡ ಬಾಬಾ ಏನು ಕೆಲಸ ಕೊಟ್ಟಿದ್ದಾರೆ, ಇಡೀ ದಿನ ಪಂಚಸ್ವರೂಪದ ಡ್ರಿಲ್ ಮಾಡ್ತಾ ಇರಿ. 12 ಬಾರಿ ಮಾಡಿ, 10 ಬಾರಿ ಮಾಡಿ, ಎಷ್ಟು ಟೈಮ್ ಆಗುತ್ತೆ ಅಷ್ಟು ಟೈಮು ಈ ಒಂದು ಎಕ್ಸರ್ಸೈಸಸ್ಸನ್ನು ಮಾಡ್ತಾ ಇರಿ. ಮನಸ್ಸಿಗೆ ಬಾಬಾ ಎಕ್ಸರ್ಸೈಸ್ ಕೊಟ್ಟಿದ್ದಾರೆ. ಅದನ್ನೇ ಭಕ್ತಿ ಮಾರ್ಗದಲ್ಲಿ ಜಿನ್ ಕತೆ ಇದೆ. ಇದಕ್ಕೆ ಹೋಲಿಕೆ ಆಗುವಂಥ ಕತೆ ಅದು. ಬಾಬಾ ಬಿ कहते हैं आपको खेल उतरने और चढ़ने का खेल है. ಈ ಡ್ರಾಮಾ ಏನು ನಡೀತಾ ಇದೆ, ಏರಿಳಿತಗಳ ಒಂದು ಡ್ರಾಮಾ ಇದು. ಪತಿತ್ ಸೆ ಪಾವನ್, ಪಾವನ್ ಸೆ ಪತಿತ್ ಬನ್ನ ಹೇ. ಪತಿತಾತ್ಮಗಳಿಂದ ಪಾವನಾತ್ಮಗಳು ಆಗಬೇಕು, ಪಾವನರಿಂದ ಮತ್ತೆ ಬರ್ತಾ ಬರ್ತಾ ಪತಿತರು ಆಗಬೇಕು. ಯಾ ಕೋಯಿ ಡಿಫಿಕಲ್ಟ್ ಬಾತ್ ನಹಿ. ಇದರಲ್ಲಿ ಯಾವುದೇ ಒಂದು ಕಷ್ಟದ ಮಾತೆ ಇಲ್ಲ ಅಂತಾರೆ. ಹೈ ಬಹುತ್ ಸಹಜ, ಪರಂತು ಯುದ್ಧ ಕೌನ್ ಸಿ ಹೈ. ಈಸಿ ವಿಚಾರ, ಆದರೆ ಯುದ್ಧ ಯಾವುದಾಗಿದೆ या ना समझने के कारण ಶಾಸ್ತ್ರ में लड़ाई के बातें लिख दी. ಯುದ್ಧದ ಬಗ್ಗೆ ತಿಳ್ಕೊಳ್ಳದೆ ಇರೋದ್ರಿಂದ ಶಾಸ್ತ್ರಗಳನ್ನೇನು ಬರೆದ್ಬಿಟ್ಟಿದ್ದಾರೆ, ಯುದ್ಧದ ಮಾತುಗಳನ್ನು ಬರೆದು ಬಿಟ್ಟಿದ್ದಾರೆ. ರಿಯಲ್ ಯುದ್ಧ ನಡೆದಿದ್ದು ಮಾಯೆಗೋ ಆತ್ಮಗಳಿಗೆ. ಅದನ್ನೇನು ಮಾಡಿಬಿಟ್ರು, ಕತ್ತಿ ಗುರಾಣಿ ಚಕ್ರ ಬಿಲ್ಲು ಬಾಣ ದೇವ ಎಲ್ಲ ತೋರಿಸ್ಬಿಟ್ರು. ವಾಸ್ತವ में ಮಾಯಾ ರಾವಣ पर जीत पाना ही बहुत बड़ी लड़ाई. ಮಾಯೆ ಮೇಲೆ ವಿಜಯ ಗಳಿಸೋದೇ ಬಹಳ ದೊಡ್ಡ ಯುದ್ಧ ಆಗಿದೆ. बच्चे देखते हम घड़ी घड़ी बाप को याद करते हैं, फिर याद टूट जाती है. ಮಕ್ಕಳು ನೋಡ್ತೀರಾ, ಕ್ಷಣ ಕ್ಷಣಕ್ಕೂ ತಂದೆಯನ್ನು ನೆನಪು ಮಾಡ್ತೀರಾ, ಮತ್ತು ಈ ನೆನಪು ಅನ್ನೋದು ಕೆಲವರಿಗೆ ಏನಾಗೋಗುತ್ತೆ, ಮರೆತು ಹೋಗ್ಬಿಡುತ್ತೆ. ಮಾಯಾ ದೀವಾ ಬುಜಾದೈತೆ. ಮಾಯೆ ಬಂದು ಏನು ಮಾಡುತ್ತೆ, ಜ್ಯೋತಿನೇನು ಮಾಡುತ್ತೆ, ಆರಿಸ್ಬಿಡುತ್ತೆ. इस बार गुलाब बकावले की भी कहानी है. बच्चे जीत पाते हैं, बहुत अच्छा चलते हैं, फिर माया आकर दीवा बुझा दे. ಕೆಲವು ಸ್ಟೋರೀಸ್ ಎಲ್ಲ ಭಕ್ತಿ ಮಾರ್ಗದಲ್ಲಿ ಈ ಥರ ಇದೆ. ಮಕ್ಕಳು ಮಾಯೆ ಮೇಲೆ ವಿಜಯವನ್ನು ಗಳಿಸ್ತಾರೆ. ಈ ಒಂದು ಮಾಯೆ ಬಂದು ಒಂದೊಂದು ಸಲ ದೀಪನ ಆರಿಸುತ್ತೆ ಅಂತ, ಅಂದರೆ ಜ್ಞಾನ ಇಲ್ದಿರ ಮಾಡುತ್ತೆ. ಬಚ್ಚೆ ಬಿ ಕೇತೆ ಬಾಬಾ ಮಾಯಾನ್ಕೆ ತೂಫಾನ್ ತು ಬಹುತ್ ಆತೆ. ಮಕ್ಕಳು ಹೇಳ್ತಾರೆ, ಮಾಯೆ ಬಿರುಗಾಳಿಗಳು ತುಂಬ ಬರ್ತವೆ. ತೂಫಾನ್ ಬಿ ಅನೇಕ ಪ್ರಕಾರಕ್ಕೆ ಬಚ್ಚೋಂ ಕೆ ಪಾಸ್ ಆತೆ ಹೈ. ಬಿರುಗಾಳಿಗಳು ಕೂಡ ಅನೇಕ ಪ್ರಕಾರದ್ದು ಮಕ್ಕಳ ಬಳಿಗೆ ಬರ್ತವೆ. तो कभी कभी तो ऐसा तूफान जोर से आते जो 8-10 वर्ष के पुराने अच्छे अच्छे झाड़ भी गिर पड़ते. ಇಷ್ಟು ಭೀಕರವಾದಂಥ ಬಿರುಗಾಳಿಗಳು ಬರ್ತವೆ. 8-10 ವರ್ಷದಿಂದ ಗಟ್ಟಿಯಾಗಿರೋ ಮರಗಳು ಕೂಡ ಏನಾಗ್ತವೆ, ಬಿದ್ದೋಗ್ಬಿಡ್ತವೆ. अच्छे अच्छे झाड़ गिर पड़ते हैं. बच्चे जानते हैं, वर्णन भी करते. अच्छे अच्छे माला के दाने थे, आज तो है ही नहीं. ಒಳ್ಳೊಳ್ಳೆ ಮಣಿಗಳಾಗುವಂಥವ್ರಿದ್ರು, ಮಾಲೆಯಲ್ಲಿ ಆಗಬೇಕಾಗಿರ್ತಕ್ಕಂಥವ್ರು ಇಲ್ಲವೇ ಇಲ್ಲ. ಯಹ ಬಿ ಮಿಸಾಲ್ ಹೇ ಗಜಕೋ ಗ್ರಹನೆ ಕಾಯ. ಇದು ಕೂಡ ಒಂದು ಉದಾಹರಣೆ ಇದೆ. ಗಜನನ್ನ ಮೊಸಳೆ ಹಿಡಿಯಿತು ಅಂತೇಳ್ಬಿಟ್ಟು. ಯಹ ಹೇ ಮಾಯಾ ಕಾ ತೂಫಾನ್. ಇದು ಸ್ಟೋರಿ ಕೂಡ ನಮ್ಮದೇ, ಸಂಗಮೇಗದ್ದೆ ಯಾದ್ಗಾರ್. ಬಾಬಾ ಹೇಳ್ತಾರೆ, ಇದು ಮಾಯೆಯನ್ನು ಕೂಡ ಬಿರುಗಾಳಿ ತಂದು ಹೊಡ್ಡುತ್ತೆ ಅಂತಾರೆ. ಬಾಬಾ ಕೇತೆ ಇನ್ನು 5 ವಿಕಾರೋನ್ಸೆ ಸಂಭಾಲ್ ರಕ್ತೆ ರಹೋ. ಈ 5 ವಿಕಾರಗಳಿಂದ ನಿಮ್ಮನ್ನು ನೀವು ಸೇಫ್ಟಿ ಮಾಡ್ಕೊಳ್ತಾ ಇರಿ. ಯಾದ್ಮೇ ರಹೆಂಗೆ ತೋ ಮಜಬೂತ್ ಹೋ ಜಾಯಂಗೆ. ಬಾಬಾ ಅವ್ರ ನೆನಪಿನಲ್ಲಿದ್ದರೆ ನೀವು ಗಟ್ಟಿಯಾಗಿರ್ತೀರಾ. ದೇಹಿ ಅಭಿಮಾನಿ ಬನೋ या ಶಿಕ್ಷಾ ಬಾಪ್ ಕಿ ಏಕ್ ಹಿ ಬಾರ್ ಮಿಲ್ತೆ ಹೈ. ಆತ್ಮಾಭಿಮಾನಿಗಳಾಗುವಂಥ ಶಿಕ್ಷಣವನ್ನು ತಂದೆ ಬಂದು ಒಂದೇ ಸಲ ಕೊಡ್ತಾರೆ. ಐಸಾ ಕಭಿ ಫಿರ್ ಕೋಯಿ ಕಹೆಂಗೆ ನಹಿ ತುಮ್ ಆತ್ಮಾಭಿಮಾನಿ ಬನೋ. ಈ ರೀತಿ ಎಂದು ಯಾರು ಹೇಳೋದೇ ಇಲ್ಲ, ನೀವು ಆತ್ಮಾಭಿಮಾನಿಗಳಾಗ್ರಿ ಅಂತೆಂದು ಹೇಳೋದಿಲ್ಲ. ಸತ್ಯುಗ್ ಮೇ ಬಿ ಐಸಾ ನಹಿ ಕಹೆಂಗೆ. ಸತ್ಯುಗದಲ್ಲಿ ಕೂಡ ಈ ರೀತಿ ಯಾರಿಗ್ಯಾರು ಹೇಳೋದಿಲ್ಲ. ನಾಮ ರೂಪ ದೇಶ ಕಾಲ ಸಬ್ ಯಾದ್ ರಹತಿ ಹೈ. ನಾಮ ರೂಪ ದೇಶ ಕಾಲ ಎಲ್ಲವೂ ಕೂಡ ಏನಾಗಿರುತ್ತೆ, ನೆನಪಿರುತ್ತೆ. ಇಸ್ ಸಮಯ ತುಮಕೋ ಸಮಜಾತಾ ಹೂಂ. ಈ ಸಮಯದಲ್ಲಿ ನಿಮ್ಗೆ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ಅಬ್ ವಾಪಸ್ ಘರ್ ಜಾನಾ ಹೈ. ತುಮ್ ಪಹಲೆ ಸತೋ ಪ್ರಧಾನ್ ತೆ, ಸತೋ ರಜೋ ತಮೋ ಮೇ ತುಮ್ನೆ ಈ ಪೂರಾ ಜನ್ಮ ಲಿಯಾ ಹೈ. ಈಗ ಮನೆಗೆ ವಾಪಸ್ ರಿಟರ್ನ್ ಜರ್ನಿ ಮಾಡಬೇಕಾಗಿದೆ. ಮೊದಲು ನೀವೇ ಸತೋ ಪ್ರಧಾನರಾಗಿದ್ರಿ. ಸತೋ ರಜೋ ತಮೋನಲ್ಲಿ ನೀವೇ ಪೂರ್ತಿ 84 ಜನ್ಮಗಳನ್ನು ಮುಗಿಸಿದ್ದೀರಿ.
इसमें भी नंबर 1 या ब्रह्ಮ है. ಇದರಲ್ಲಿ ಕೂಡ ನಂಬರ್ 1 ಇರೋವಂಥವ್ರು ಯಾರೋ ब्रह्मा बाबा. और उनके 83 जन्म भी हो सकता है. इनके ही पूरे 84 जन्म है. ಬೇರೆಯವ್ರಿಗೆ 83 ಜನ್ಮ ಇರ್ಬೋದು, ಈ ಬ್ರಹ್ಮ ಬಾಬಾರವ್ರದ್ದು ಮಾತ್ರ ಪೂರ್ಣ 84 ಜನ್ಮಗಳಿದೆ ಅಂತ. ಯಹ ಬಿ ಪಹಲೆ ಪಹಲೆ ಶ್ರೀ ನಾರಾಯಣ ತೆ. ಮೊಟ್ಟ ಮೊದಲನೇ ಶ್ರೀಮನ್ ನಾರಾಯಣ ಯಾರಾಗಿದ್ರೋ ಬ್ರಹ್ಮ ಬಾಬಾನೇ ಆಗಿದ್ರು. ಇನ್ಕೆ ಲಿಯೆ ಕೋಯ ಸಬ್ಕೆ ಲಿಯೆ ಸಮಜ್ ಜಾತೆ ಹೈ. ಇವ್ರಿಗೆ 84 ಅಂತಂದಮೇಲೆ ಎಲ್ರಿಗೂ ಕೆಲವರು ತಿಳ್ಕೊಂಡು ಬಿಡ್ತಾರೆ, ಬಹುತ್ ಜನ್ಮಕ್ಕೆ ಅಂತ್ ಮೇ ಜ್ಞಾನ್ ಲೇಕರ್ ಫಿರ್ ಯೆ ನಾರಾಯಣ ಬಂತೆ ಹೈ. ಬ್ರಹ್ಮ ಬಾಬಾರವರು ಆತ್ಮ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೆ. ಫಸ್ಟು ಶ್ರೀಮನ್ ನಾರಾಯಣ ಆಗಿರ್ತಕ್ಕಂಥ ಆತ್ಮ ಕೊನೆ ಟೈಮ್ನಲ್ಲಿ ಬ್ರಹ್ಮ ಆಗಿ ಬ್ರಹ್ಮನಿಂದ ಪುರುಷಾರ್ಥ ಮಾಡಿ ಮತ್ತೆ ಶ್ರೀಮನ್ ನಾರಾಯಣ ಆಗ್ತಾರೆ. ಜಾಡ್ ಮೇ ಬಿ ದಿಖಾಯ ಹೈ ಯ ಶ್ರೀ ನಾರಾಯಣ और ಪಿಚಾಡಿ ಮೇ ಬ್ರಹ್ಮ ಕಡಾ ಹೈ. ವೃಕ್ಷದಲ್ಲಿ ತೋರಿಸಲಾಗಿದೆ, ಇಲ್ಲಿ ಶ್ರೀನಾರಾಯಣ ಕೊನೆಯಲ್ಲಿ ಬ್ರಹ್ಮ ನಿಂತಿರೋದು ಕಲ್ಪವೃಕ್ಷದ ಲಾಸ್ಟಲ್ಲಿ. ನೀಚೆ ರಾಜಯೋಗ ಸಿಕ್ರೆ, ಕೆಳಗಡೆ ಏನು ಮಾಡ್ತಾ ಇದ್ದಾರೆ ಅವರೇ ರಾಜಯೋಗ ತಪಸ್ ಮಾಡ್ತಾ ಇದ್ದಾರೆ. ಪ್ರಜಾಪಿತಾಕೋ ಕವಿ ಪರಂಪಿತ ನಹಿ ಕಹೆಂಗೆ. ಪ್ರಜಾಪಿತಾರವ್ರಿಗೆ ಎಂದು ಪರಂಪಿತ ಅಂತ ಹೇಳೋದಿಲ್ಲ. ಪರಂಪಿತ ಏಕಕೋ ಹಿ ಕಹಾ ಜಾತಾ ಹೈ, ಪ್ರಜಾಪಿತ ಫಿರ್ ಇನ್ಕೋ ಕಹಾ ಜಾತಾ. ಪರಮಪಿತ ಅಂತ ಒಬ್ಬರಿಗೆ ಹೇಳಲಾಗುತ್ತೆ, ಪ್ರಜಾಪಿತ ಅಂತ ಹೇಳಿ ನಂತರ ಇವ್ರಿಗೆ ಹೇಳಲಾಗುತ್ತೆ. ಯಹ ದೇಹದಾರಿ ಹೈ ಯಾ ವಿದೇಹಿ ವಿಚಿತ್ರ ಹೈ. ಅವರು ದೇಹದಾರಿ ಇದ್ದಾರೆ, ಇವರು ವಿದೇಹಿ ಮತ್ತು ವಿಚಿತ್ರ ಇದ್ದಾರೆ. ಲೌಕಿಕ ಬಾಪ್ಕೋ ಪಿತಾ ಕಹೆಂಗೆ, ಏನ್ಕೋ ಪ್ರಜಾಪಿತ ಕಹೆಂಗೆ. ಲೌಕಿಕ ಅಪ್ಪನಿಗೆ ಪಿತಾ ಅಂತ ಹೇಳಲಾಗುತ್ತೆ, ಇವ್ರಿಗೆ ಪ್ರಜಾಪಿತ ಅಂತ ಹೇಳಲಾಗುತ್ತೆ. ವಹ ಹೈ ಪರಂಪಿತ ಜೋ ಪರಮಧಾಮ್ ಮೇ ರಹತೆ ಹೈ. ಶಿವಬಾಬಾ ಪರಮಪಿತ ಮೇಲ್ಗಡೆ ಪರಂಧಾಮದಲ್ಲಿ ಇರ್ತಾರೆ. ಪ್ರಜಾಪಿತ ಬ್ರಹ್ಮ ಪರಂಧಾಮ್ ಮೇ ನಹಿ ಕಹೆಂಗೆ. ಪ್ರಜಾಪಿತ ಬ್ರಹ್ಮರವರು ಪರಂಧಾಮದಲ್ಲಿ ಇದ್ರು ಅಂತ ಹೇಳೋದಿಲ್ಲ. ವಾತೋ ಯಹ ಸಾಕಾರಿ ದುನಿಯಾ ಮೇ ಹೋಗए. ಪ್ರಜಾಪಿತ ಬ್ರಹ್ಮ ಈ ಭೂಮಿ ಮೇಲಿದ್ರು, ಪ್ರಜೆಗಳನ್ನ ರಚನೆ ಮಾಡಬೇಕಲ್ಲ ಸತ್ಯುಗಕ್ಕೆ, ಅದಕ್ಕೆ ಇಲ್ಲಿದ್ರು. ವಹತೋ ಸಾಕಾರಿ ದುನಿಯಾ ಮೇ ಹೋಗಯ. ಸೂಕ್ಷ್ಮ ವತನ್ ಮೇ ಬಿ ನಹಿ. ಪ್ರಜಾ ತೋ ಸ್ಥೂಲ ವತನ್ ಮೇ ಹೇ. ಪ್ರಜೆಗಳು ಸ್ಥೂಲ ವತನದಲ್ಲಿ ಇರ್ತಾರೆ, ಅದಕ್ಕೆ ರಚನೆ ಮಾಡಬೇಕಾಗಿರೋ ಡ್ಯೂಟಿ ಇಲ್ಲಿ ಮಾಡಬೇಕಾಗತ್ತೆ. ಪ್ರಜಾಪಿತಾಕೋ ಭಗವಾನ್ ನಹಿ ಕಹಾ ಜಾತಾ ಹೈ. ಪ್ರಜಾಪಿತಾರವ್ರಿಗೆ ಭಗವಂತ ಅಂತ ಕರೆಯೋದಿಲ್ಲ ಅಂತಾರೆ. ಭಗವಾನ್ ಕಾ ಕೋಯಿ ಶರೀರ್ ಕಾ ನಾಮ್ ನಹಿ. ಭಗವಂತಂದು ಯಾವುದೇ ಶರೀರದ್ದು ಹೆಸರು ಇಲ್ಲ. ಭಗವಾನ್ ಕಾ ಕೋಯಿ ಶರೀರ್ ಕಾ ನಾಮ್ ನಹಿ. ಮನುಷ್ಯ ತನ್ ಜಿನ್ ಪರ್ ನಾಮ್ ಪಡ್ತೆ. ಮಾನವ ಶರೀರಕ್ಕಷ್ಟೇ ಹೆಸರು ಇದೆಲ್ಲ ಇಡಲಾಗತ್ತೆ. ಇಸ್ಮೇ ಒನ್ ನ್ಯಾರಿ ಹೇ. ಈ ಎಲ್ಲದರಿಂದ ಅವರು ಅಲಿಪ್ತವಾಗಿದ್ದಾರೆ. ಆತ್ಮ ವಹರತೀತೋ ಮೂಲ ನಾಮ್ ರೂಪ ಸೆ ನ್ಯಾರಿ ಹೇ. ಪರಂಧಾಮದಲ್ಲಿ ಆತ್ಮಗಳು ಇರ್ತವೆ, ಅಲ್ಲಿ ಸ್ಥೂಲ ನಾಮರೂಪದಿಂದ ಡಿಟ್ಯಾಚ್ ಆಗಿ ಪರಂಧಾಮದಲ್ಲಿ ಆತ್ಮಗಳು ಕೂತ್ಕೊಂಡಿರ್ತವೆ. ಪರಂತು ಆತ್ಮ ತೋ ಹೈನ, ಆದರೆ ಅಲ್ಲಿರುವಂಥದ್ದು ಆತ್ಮಗಳೇ ಆಗಿದ್ದಾರೆ. ಸಾಧು ಸಂತಾದಿ ಕುಚ್ ಬಿ ನಹಿ ಜಾನತೆ. ಈ ವಿಚಾರಗಳನ್ನು ಸಾಧು ಸಂತರು ತಿಳ್ಕೊಂಡಿಲ್ಲ. वे लोग सिर्फ घर बार छोड़ते हैं, बाकी दुनिया के ವೈಕಾರೋಂ ಕಾ ಅನುಭವಿ ತೋ है ना. ಈಗ ಅವರು ಮನೆ ಮಠ ಬಿಟ್ಟು ಹೋಗ್ತಾರೆ, ಆದರೆ ಪ್ರಪಂಚದ ವಿಕಾರಗಳ ಬಗ್ಗೆ ಅವ್ರಿಗೆ ಗೊತ್ತಿದೆ. ಛೋಟೆ ಬಚ್ಚೋಂಕು ಕುಚ್ ಬಿ ಪತಾ ನಹಿ ರಹತಾ. ಸಣ್ಣ ಸಣ್ಣ ಮಕ್ಕಳಿಗೆ ಏನೇನೋ ವಿಚಾರಗಳು ಗೊತ್ತೇ ಇರಲ್ಲ ಅಂತಾರೆ. ಇಸ್ಲಿಯೇ ಉನ್ಕೋ ಮಹಾತ್ಮ ಕಹಾ ಜಾತಾ. ನೋಡಿ ಬಾಬಾ ಅವರವ್ರ ಲೆಕ್ಕದಲ್ಲಿ ಮಹಾತ್ಮರು ಯಾರೋ ಪುಟ್ಟ ಪುಟ್ಟ ಮಠ ಇದು ಪುಟಾಣಿಗಳಿರ್ತಾರಲ್ಲ ಅವ್ರಿಗೆ ಬಾಬಾ ಹೇಳೋದು ಮಹಾತ್ಮರು. ಪಾಂಚ್ ವಿಕಾರೋಂಕ ಉನ್ಕೋ ಪತಾ ಬಿ ನಹಿ ರಹತಾ. ಪಂಚವಿಕಾರಗಳ ಬಗ್ಗೆ ಆತ್ಮಕ್ಕೇನು ಗೊತ್ತೇ ಇರೋದಿಲ್ಲ, ಆ ಸ್ಟೇಜಲ್ಲಿ ಇರುತ್ತೆ. ಆ ಸ್ಟೇಜಿಗೆ ತಲುಪೋದೇ ಕರ್ಮಾತೀತ ಸ್ಥಿತಿ ಅಂತ ಹೇಳೋದು ಬಾಬಾ. ಈಗ ದಾದಿಗಳದೆಲ್ಲ ಆ ಸ್ಟೇಜಿಗೆ ಬಂದುಬಿಟ್ಟು ಅವ್ರ ಶರೀರ ಬಿಟ್ರಲ್ಲ, ನಾವುಗಳು ಕೂಡ ಲಾಸ್ಟ್ಗೆ ಆ ಸ್ಥಿತಿಯನ್ನು ತಲುಪಿಬಿಡ್ಬೇಕು. ಈ ಪ್ರಪಂಚದ್ದು, ಈ ದೇಹದ ಆಕರ್ಷಣೆಗಳದ್ದು ಏನು ಸುದ್ದ ಬುದ್ಧಿ ಇರಬಾರ್ದು. ಆ ಸ್ಥಿತಿಯನ್ನು ನಾವು ರೀಚ್ ಆಗೋದಕ್ಕೆ ಎಫರ್ಟ್ಸನ್ನು, ಪುರುಷಾರ್ಥವನ್ನು ಮಾಡಬೇಕಾಗಿದೆ. छोटे बच्चों को पवित्र कहा जाता. इस समय तो कोई पवित्र आत्मा हो नहीं सकती. ಚಿಕ್ಕ ಮಕ್ಕಳಿಗೆ ಪವಿತ್ರರು ಅಂತ ಹೇಳಲಾಗುತ್ತೆ. ಈ ಸಮಯದಲ್ಲಿ ಯಾರು ಪವಿತ್ರ ಆತ್ಮಗಳು ಇಲ್ಲ. ಫಿರ್ ಬಿ ಪತಿತ್ತು ಕಹೆಂಗೆನ, ಆದರೂ ಪತಿತ್ರು ಅಂತ ಹೇಳ್ಬೋದು. ಬಾಪ್ ಸಮझाते सबका अलग अलग पार्ट ड्रामा में ढूंढा है. ಎಲ್ಲರದು ಕೂಡ ಅವ್ರವ್ರದೇ ಪಾತ್ರ ಅಂತಕ್ಕಂಥದ್ದು ಈ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಇಸ್ ಚಕ್ರ ಮೇ ಕಿತನೆ ಶರೀರ್ ಲೇತೆ ಹೈ, ಕಿತನೆ ಕರ್ಮ ಕರ್ತೆ ಹೈ.
ಈ ಸೃಷ್ಟಿ ನಾಟಕದಲ್ಲಿ ಎಷ್ಟು ಶರೀರಗಳನ್ನು ತೆಗೆದುಕೊಳ್ತಾರೆ, ಎಷ್ಟು ಕರ್ಮಗಳನ್ನು ಮಾಡ್ತಾರೆ, ಜೋ ಸಬ್ ಫಿರ್ ರಿಪೀಟ್ ಹೋನಾ ಹೇ, ಮತ್ತು ಎಲ್ಲವೂ ಕೂಡ ಏನಾಗಬೇಕಾಗಿದೆ, ಪುನರಾವೃತ್ತಿ ಆಗಬೇಕಾಗಿದೆ. ಪಹಲೆ ಪಹಲೆ ಆತ್ಮಕ್ಕೂ ಪಹಚಾನ್ನ ಹೇ, ಮೊಟ್ಟ ಮೊದಲು ಆತ್ಮವನ್ನು ಏನು ಮಾಡಬೇಕಾಗಿದೆ, ಅರ್ಥ ಮಾಡ್ಕೋಬೇಕಾಗಿದೆ. ಇತನಿ ಚೋಟಿ ಆತ್ಮ ಮೇ 84 ಜನ್ಮೋं का ಅವಿನಾಶಿ ಪಾರ್ಟ್ ಭರಾ ಹುವಾ ಹೈ. ಇಷ್ಟು ಚಿಕ್ಕ ಆತ್ಮದಲ್ಲಿ ಅವಿನಾಶಿ ಆಗಿರ್ತಕ್ಕಂಥ ಪಾತ್ರ ಅನ್ನೋದು ಫಿಕ್ಸ್ ಆಗಿದೆ. ಯಹಿ ಸಬ್ಸೆ ವಂಡರ್ಫುಲ್ ಬಾತ್ ಹೈ. ಇದು ಎಲ್ಲಕ್ಕಿಂತಲೂ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು. ಡ್ರಾಮಾ ಭಿ ಅವಿನಾಶಿ ಹೈ, ಬನಾಯ ಹೈ. ಈ ನಾಟಕ ಅಂತಕ್ಕಂಥದ್ದು ಅವಿನಾಶಿಯಾಗಿ ಮಾಡಲ್ಪಟ್ಟಿರ್ತಕ್ಕಂಥ ನಾಟಕ. ಐಸಾ ನಹಿ ಕಹೆಂಗೆ ಕಬ್ಸೆ ಶುರು, ಯಾವಾಗ ಪ್ರಾರಂಭ ಆಯಿತು ಅಂತ ಕೇಳೋಕ್ಕಿಲ್ಲ. ಕುದರತ್ ಕಹೆಂಗೆನ, ಇದು ಒಂದು ಸೃಷ್ಟಿ ಅಂತ ಹೇಳಲಾಗುತ್ತೆ. ಆತ್ಮ कैसी है, इस ड्रामा कैसे बना हुआ, इसमें कोई कुछ भी कर नहीं सकता. ಇದರಲ್ಲಿ ನಾಟಕ ಮಾಡಲ್ಪಟ್ಟಿದೆ, ಇದರಲ್ಲಿ ಯಾರು ಏನು ಮಾಡಲಿಕ್ಕಾಗೋದಿಲ್ಲ. ಜೈಸೆ ಸಮುದ್ರ ಅಥವಾ ಆಕಾಶ ಕಾ ಅಂತ್ ನಹಿ ನಿಕಾಲ್ ಸಕ್ತೆ. ಹೇಗೆ ಆಕಾಶ ಕೊನೆ ಎಷ್ಟಿದೆ, ಯಾರಾದರೂ ಅಂತ್ಯ ನೋಡ್ಲಿಕ್ಕಾಗತ್ತಾ? ಸಮುದ್ರ ಎಷ್ಟು ವಿಶಾಲವಾಗಿದೆ, ಯಾರನ್ನು ನೋಡ್ಲಿಕ್ಕಾಗತ್ತಾ? ಈ ಅವಿನಾಶಿ ಡ್ರಾಮಾ, ಅದೇ ರೀತಿ ಈ ಅವಿನಾಶಿ ಡ್ರಾಮಾ ಅದೇ ಅಂತ್ಯ, ಇದದ್ದು ರಹಸ್ಯಗಳನ್ನು ಕೂಡ ಯಾರು ತಿಳ್ಕೊಳಕ್ಕಾಗಲ್ಲ. ಬಾಬಾರವರು ತಿಳಿಸ್ತಾರೆ. ಕಿತನಾ ವಂಡರ್ ಲಗ್ತಾ ಹೈ, ಎಷ್ಟು ಅದ್ಭುತ ಅನಿಸುತ್ತೆ ಇದನ್ನು ಕೇಳಿದಾಗ. ಜೈಸೆ ಬಾಬಾ ವಂಡರ್ಫುಲ್ ಹೈ, ವೈಸೆ ಜ್ಞಾನ್ ಭಿ ಬಡ ವಂಡರ್ಫುಲ್ ಹೈ. ಶಿವಬಾಬಾ ಎಷ್ಟು ಅದ್ಭುತವಾಗಿದ್ದಾರೆ, ಅದೇ ರೀತಿ ಈ ಒಂದು ಜ್ಞಾನ ಕೂಡ ಅದ್ಭುತವಾಗಿದೆ ಅಂತಾರೆ. ಅಂದರೆ ಜ್ಞಾನದ ವಿಶಾಲತೆಯನ್ನು ಬಾಬಾ, ಆಕಾಶಕ್ಕೆ ಅಂತ್ಯ ಇಲ್ಲ, ಅದೇ ರೀತಿ ಜ್ಞಾನಕ್ಕೆ ಕೊನೆ ಇಲ್ಲ ಅನ್ನೋದನ್ನು, ಅದ್ಭುತವಾದಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಕಭಿ ಕೋಯಿ ಬತಾ ನ ಸಕೆ ಇಸ್ಮೆ ಸಬ್ ಆಕ್ಟರ್ಸ್ ಅಪ್ನಾ ಅಪ್ನಾ ಪಾರ್ಟ್ ಬಜಾನೆ ಹಿ ಆತೆ ಹೈ. ಈ ನಾಟಕದಲ್ಲಿ ಎಲ್ಲ ಆತ್ಮಗಳು ತಮ್ಮ ತಮ್ಮ ಪಾತ್ರಗಳನ್ನು ಅಭಿನಯಿಸಲಿಕ್ಕೆ ಸೃಷ್ಟಿಗೆ ಬರ್ತಾ ಇರ್ತಾರೆ. ನಾಟಕ ಕಬ್ಬನ ಯಾ ಕೋಯಿ ಪ್ರಶ್ನೆ ಉಠ ನಹೀ ಸಕ್ತೆ. ನಾಟಕ ಯಾವಾಗ ಮಾಡಲ್ಪಟ್ಟಿದೆ ಅನ್ನುವಂಥದ್ದು ಪ್ರಶ್ನೆಗಳು ಯಾರು ತೆಗೀಲಿಕ್ಕೆ ಸಾಧ್ಯ ಇಲ್ಲ. ಬಹುತ್ ಕೇತೆ ಭಗವಾನ್ ಕೋ ಕ್ಯಾ ಪಡಿ ಥಿ ಜೋ ದುಃಖ ಕಿ ದುನಿಯಾ ಬೈಟ್ ಬನಾಯಿ. ಸುಮಾರು ಜನ ಕೇಳ್ತಾರೆ, ಹೇ ಭಗವಂತ, ನಿನಗೇನು ಅವಶ್ಯಕತೆ ಇತ್ತು, ಇಷ್ಟು ದುಃಖ ಅಶಾಂತಿ ಪ್ರಪಂಚದಲ್ಲಿ ಇಟ್ಬಿಟ್ಟಿದೆಯಲ್ಲ, ಇಂಥ ಪ್ರಪಂಚನ ಯಾಕೆ ಮಾಡಿದೆ ಅಂತ ಹೇಳ್ಬಿಟ್ಟು ಕೆಲವರು ಕೇಳ್ತಾ ಇರ್ತಾರೆ. ಅರೆ ಯಾತೋ ಅನಾದಿ ಹೇ ಪ್ರಳಯ ಆದಿ ಹೋತಿ ನಹಿ. ಶಿವಬಾಬಾ ಹೇಳ್ತಾರೆ, ಇದು ಅನಾದಿಯಾಗಿ ನಡೀತಾ ಬಂದಿರೋ ಅಂಥ ನಾಟಕ. ಮೊದಲು ನಾನು ರಚನೆ ಮಾಡಿದಾಗ ತುಂಬ ಚೆನ್ನಾಗಿತ್ತು, ಈ ಮಾಯೆ ಸೇರ್ಕೊಂಡು ಹಿಂಗೆ ಮಾಡಿಬಿಟ್ಟಿದೆ, ನೀವೆಲ್ಲ ಮಾಯಾಜೀತರಾಗಿ ಪ್ರಪಂಚ ಸರೋಗುತ್ತೆ ಅಂತಾರೆ ಬಾಬಾ. ನಂದು ದೋಷ ಇಲ್ಲ ಇದರಲ್ಲಿ, ಇದು ಅನಾದಿ ಅವಿನಾಶಿ ಡ್ರಾಮಾ ಅಂತಾರೆ. ಬನಿ ಬನಾಯಿ ಬನ್ ರಹಿ, ಮಾಡಲ್ಪಟ್ಟಿರ್ತಕ್ಕಂತಹ ಮತ್ತು ಅಭಿನಯಿಸ್ತಾ ಇರ್ತಕ್ಕಂಥ ನಾಟಕ ಇದು. ಐಸೆ ತೋಡಿ ಕಹ ಸಕ್ತೆ ಹೇ ಕ್ಯೂ ಬನಾಯ. ನಾಟಕ ಯಾತಕ್ಕೆ ಮಾಡಲಾಗಿದೆ ಅಂತ ಕೇಳ್ತೀರಾ? ನಾಟಕ ಮಾಡಿರೋ ಉದ್ದೇಶ ಏನು? ಲೌಕಿಕದಲ್ಲಿ ಜನರಿಗೆ ಒಂದು ಮೆಸೇಜ್ ಕೊಡಲಿಕ್ಕೆ, ಮನೋರಂಜನೆ ಕೊಡಲಿಕ್ಕೆ, ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಏನು ಮಾಡಿರ್ತಾರೆ, ನಾಟಕಗಳನ್ನು ತಯಾರು ಮಾಡಿರ್ತಾರೆ. ಆತ್ಮ ಕಾ ಜ್ಞಾನ್ ಭಿ ಬಾಪ್ ತುಮಕೋ ಕಬ್ ಸುನಾತೆ ಹೇ ಜಬ್ ಸಮಜ್ದಾರ್ ಬಂತೆ ಹೋ. ಆತ್ಮದ ಜ್ಞಾನವನ್ನು ಬಾಬಾ ನಮಗೆ ಯಾವಾಗ ತಿಳಿಸ್ತಾರೆ ಅಂದರೆ, ಯಾವಾಗ ನಾವು ತಿಳುವಳಿಕೆ ಉಳ್ಳವರು ಆಗ್ತೀವಿ. ಆಗ ತುಮ್ ದಿನ ಪ್ರತಿದಿನ ಉನ್ನತಿಗೂ ಪಾತೆ ರಹತೆ ಹೋ. ಡೈಲಿ ನೀವು ಇಂಪ್ರೂವ್ಮೆಂಟನ್ನು ಪಡೀತಾ ಇರ್ತೀರಾ. ಪಹಲೆ ಪಹಲೆ ತೋ ಬಾಬಾ ಬಹುತ್ ಥೋಡಾ ಥೋಡಾ ಸುನಾತಾ ಥಾ, ವಂಡರ್ಫುಲ್ ಬಾತ್ ಭಿ ಥಿ, ಫಿರ್ ಕಶಿಶ್ ಭಿ ತೋ ಥೀನಾ. ಮೊಟ್ಟ ಮೊದಲು ತಂದೆ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ಇದ್ರು, ಅದ್ಭುತವಾದಂಥ ಮಾತಾಗಿದೆ, ಮತ್ತು ಆಕರ್ಷಣೆನೂ ಇತ್ತಲ್ಲ. ಉಸ್ನೆ ಕಿಂಚ, ಅದರಲ್ಲಿ ಸೆಳೆದ್ರು. ಬಟ್ಟಿ ಕಿವಿ ಕಶಿಸ್ತಿ, ಅಂದರೆ ಸಾಕಾರ ಬಾಬಾ ಇದ್ದಾಗ ಬಟ್ಟಿಗಳಾಯಿತು, ಆ ಬಟ್ಟಿನಲ್ಲಿ ಆಕರ್ಷಣೆ ಆಗ್ತಾ ಇತ್ತು. ಎಂಥವ್ರಿಗೂ ಹೋಗಿ ಕೂತ್ಕೋಬೇಕು, ತಪಸ್ ಮಾಡಬೇಕು ಅನ್ನೋಂಥ ಸೆಳ್ತಾ ಇತ್ತು. ಶಾಸ್ತ್ರಮೇ ಫಿರ್ ದಿಕಾಯ ಕೃಷ್ಣಕೋ ಕಂಸಪುರಿ ಸೆ ನಿಕಾಲ್ ಲೇ ಗಯೇ. ಶಾಸ್ತ್ರಗಳಲ್ಲಿ ತೋರಿಸಲಾಗಿದೆ, ಕೃಷ್ಣನನ್ನು ಕಂಸಪುರಿನಲ್ಲಿ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ. ಅಬ್ ತುಮ್ ಜಾನ್ತೆ ಹೋ ಕಂಸಾದಿ ವಹ ಹೋತೆ ನಹಿ. ನಿಮಗೆ ಗೊತ್ತಿದೆ, ಇವಾಗ ಕಂಸ ಇವರೆಲ್ಲ ಅಲ್ಲಿರೋದಿಲ್ಲ. ಗೀತಾ, ಭಾಗವತ್, ಮಹಾಭಾರತ್ ये सब ಕನೆಕ್ಷನ್ ರಖತೆ ಹೇ. ಗೀತೆ ಆಗ್ಬೋದು, ಮಹಾಭಾರತ ಆಗ್ಬೋದು, ಇದೆಲ್ಲ ಕನೆಕ್ಷನನ್ನು ಇಡಲಾಗತ್ತೆ. ಹಾಯ್ತೋ ಕುಚ್ ಬಿ ನಹಿ, ಏನೇನೂ ಇಲ್ಲ. ಸಮಸ್ತೆ ದಸರಾ ಆದಿ ತೋ ಪರಂಪರಾ ಸೆ ಚಲಾ ಆತಾ ಹೈ.
ಜನರು ತಿಳ್ಕೊತಾರೆ ಈ ದಸರಾ ಹಬ್ಬ ಇವೆಲ್ಲನೂ ಪರಂಪರೆಯಿಂದ ನಡೀತಾ ಬಂದಿದೆ. ರಾವಣ ಕ್ಯಾ ಚೀಸ್ ಹೈ ಯಾ ಭಿ ಕೋಯಿ ಜಾನ್ತೆ ನಹೀಂ. ರಾವಣ ಅಂದ್ರೆ ಏನು ಅನ್ನೋದನ್ನು ಯಾರೂ ತಿಳ್ಕೊಂಡೇ ಇಲ್ಲ. ಜೋ ಭಿ ದೇವಿ ದೇವತಾ ಥೇ ವ ನೀಚೆ ಉತರ್ತೆ ಉತರ್ತೆ ಪತಿತ್ ಬಂದೆ. ಯಾರೆಲ್ಲ ದೇವಾನ್ ದೇವತೆಗಳು ಕೆಳಗಡೆಗೆ ಇಳಿದು ಬಂದ್ಬಿಟ್ಟಿದ್ದಾರೆ, ಈಗ ಪತಿತರಾಗೋಗ್ಬಿಟ್ಟಿದ್ದಾರೆ. रड़िया भी मारते रहते जास्ती पतित बने इसलिए पुकारते भी ಹೇ ಪತಿತ್ ಪಾವನವ. ಸುಮಾರು ಜನ ತಲೆ ಚೆಚ್ಕೊತಾ ಇರ್ತಾರೆ, ಜಾಸ್ತಿ ಪತಿತರಾಗ್ಬಿಟ್ಟಿದ್ದಾರೆ, ಕರೀತಾನೂ ಇರ್ತಾರೆ ಹೇ ಪತಿತ ಪಾವನ ಬಾ ಅಂತ. ಸಬ್ ಬಾತೆ ಬಾಪ್ ಬೈಟ್ ಸುಮ್ಜಾ. ಈ ಎಲ್ಲ ವಿಚಾರಗಳನ್ನು ತಂದೆ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೃಷ್ಟಿ ಕಾ ಚಕ್ರಕ್ಕೆ ಆದಿ ಮಧ್ಯ ಅಂತ್ಯಕ್ಕೂ ಅವ್ರ ಕೋಯಿ ನಹಿ ಜಾನ್. ಪ್ರಪಂಚದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಂದೆ ಬಿಟ್ಟು ಬೇರೆ ಯಾರು ಕೂಡ ಏನು ಮಾಡಿಲ್ಲ, ತಿಳ್ಕೊಂಡೇ ಇಲ್ಲ. ತುಮ್ ಜಾನ್ನೆ ಸೇ ಚಕ್ರವರ್ತಿ ರಾಜ ಬನ್ ಜಾತೆ ಹೋ. ನೀವು ಈ ರಹಸ್ಯಗಳನ್ನು ತಿಳ್ಕೊಂಡಾಗ ಏನಾಗ್ತೀರಾ, ಚಕ್ರವರ್ತಿ ರಾಜರುಗಳು ಆಗ್ಬಿಡ್ತೀರಾ. त्रिमूर्ति में लिखा हुआ है यह तुम्हारा ईश्वरी जन्म सिद्ध अधिकार है. ತ್ರಿಮೂರ್ತಿ ಚಿತ್ರದಲ್ಲಿ ಸಾಕಾರ್ ಬಾಬಾ ಅವರಿದ್ದಾಗ ಬರ್ಸಿದ್ರಂತೆ, ಈ ಒಂದು ಈಶ್ವರಿಯ ಜನ್ಮಸಿದ್ಧ ಅಧಿಕಾರ ನಿಮ್ಗೆ ಏನೇನು ಸಿಗುತ್ತೆ. ಬ್ರಹ್ಮ ದ್ವಾರ ಸ್ಥಾಪನಾ, ಶಂಕರ ದ್ವಾರ ವಿನಾಶ್, ವಿಷ್ಣು ದ್ವಾರ ಪಾಲನಾ. ನೋಡಿ ಬಾಬಾ ಅವರು ಬರೆಸ್ತಾ ಇದ್ರು, ಸಾಕಾರ ಬ್ರಹ್ಮರವ್ರ ಮುಖಾಂತರ ಸ್ಥಾಪನಾ ಕಾರ್ಯ ಆಗುತ್ತೆ, ನಂತರ ಶಂಕರ್ನಿಂದ ಹಳೆ ಪ್ರಪಂಚ ವಿನಾಶ ಆಗುತ್ತೆ, ನೆಕ್ಸ್ಟ್ ಸತ್ಯುಗ ಸ್ಥಾಪನೆ ಆದಮೇಲೆ ಅದರ ಪರಿಪಾಲನೆ ಕಾರ್ಯನ ವಿಷ್ಣು ಮುಖಾಂತರ ಮಾಡಿಸ್ತಾರೆ. ವಿನಾಶ್ ಬಿ ಜರೂರ್ ಹೋನಾ ಹೈ. ವಿನಾಶದ ಕಾರ್ಯನೂ ಕೂಡ ಆಗಲೇಬೇಕು. ನೈ ದುನಿಯಾ ಮೇ ಬಹುತ್ ಥೋಡೆ ಹೋತೆ. ಹೊಸ ಪ್ರಪಂಚದಲ್ಲಿ ಬಹಳ ಕಮ್ಮಿ ಜನ ಇರ್ತಾರೆ. ನೈ ದುನಿಯಾ ಮೇ ಅಭಿತೋ ಅನೇಕ ಧರ್ಮ. ಈ ಕಲಿಯುಗದಲ್ಲಿ ಅನೇಕ ಧರ್ಮಗಳಿದ್ದಾವೆ. ಸತ್ಯುಗದಲ್ಲಿ ಒಂದು ಧರ್ಮ ಇತ್ತು. ಸಮಸ್ತ ಏಕ ಆದಿ ಸನಾತನ್ ದೇವಿ ದೇವತಾ ಧರ್ಮ ಹೈ ನಹಿ. ತಿಳ್ಕೊಳ್ತಾರೆ, ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇಲ್ಲ ಈಗ. फिर जरूर वह एक धर्म चाहिए. महाभारत भी गीता से संबंध रखती है. ಅವಶ್ಯಕವಾಗಿ ಒಂದು ಧರ್ಮ ಆಗಬೇಕು. ಮಹಾಭಾರತದ ಜೊತೆಯಲ್ಲಿ ಗೀತೆದು ಸಂಬಂಧ ಇದೆ. ಚಕ್ರ ಫಿರ್ತಾ ರಹತಾ ಹೈ. ಈ ಸೃಷ್ಟಿ ಚಕ್ರ ಏನಾಗ್ತಾ ಇರುತ್ತೆ, ಸುತ್ತಲೇ ಇರುತ್ತೆ. ಏಕ್ ಸೆಕೆಂಡ್ ಬಿ ಬಂದ್ ನಹಿ ಹೋ ಸಕ್ತಾ. ಒಂದು ಸೆಕೆಂಡು ಕೂಡ ಈ ಸೃಷ್ಟಿ ಚಕ್ರ ನಿಲ್ಲೋದಿಲ್ಲ ಅಂತ. कोई नई बात नहीं. बहुत बारी राजा ली है जिनका पेट भरा हुआ होता है वह गंभीर रहते हैं. ಬಾಬಾ ಹೇಳ್ತಿದ್ದಾರೆ, ಬಹಳಷ್ಟು ಬಾರಿ ಈ ನಾಟಕ ನಡೆದಿದೆ. ಇದರಲ್ಲಿ ರಾಜ್ಯನೂ ನೀವು ಪಡ್ಕೊಂಡಿದ್ರಿ. ಯಾರು ಹೊಟ್ಟೆ ತುಂಬಿರೋವಂಥವ್ರು ಇರ್ತಾರೆ ಅವರು ಗಂಭೀರವಾಗಿರ್ತಾರೆ. ಅಂದರ್ ಮೇ ಸಮಸ್ತೆ ಹೋ ಇಸ್ಮೆ ಹಮ್ನೆ ಕಿತ್ನಾ ಬಾರ್ ರಾಜ ಇಲ್ಲೀತಿ. ಒಳಗಡೆ ತಿಳ್ಕೊಳ್ತಾರೆ, ನಾವೆಷ್ಟು ಬಾರಿ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ತಿದ್ವಿ. ಕಲ್ ಕಿ ಬಾತ್ ಹೈ. ಇದು ನೆನ್ನೆಯ ಒಂದು ವಿಚಾರ ಆಗಿದೆ. कल ही देवी देवता थे फिर चक्कर लगाए आज हम पतित बने फिर हम योग बल से विश्व की राजाई लेते हैं. ನಿನ್ನೆ ನಾವು ಏನಾಗಿದ್ವಿ, ದೇವಿ ದೇವತೆಗಳಾಗಿದ್ವಿ. ಚಕ್ರ ಸುತ್ಕೊಂಡು ಈಗ ಪತಿತರಾಗ್ಬಿಟ್ಟಿದ್ವಿ. ನೆಕ್ಸ್ಟ್ ನಾವು ಯೋಗ ಬಲದಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ತೇವೆ. ಹಂಸೋ ಸೋಹಂ ಮಂತ್ರನ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ कहते ಕಲ್ಪ ಕಲ್ಪ ತುಮ್ ಹಿ ಯಾ ಬಾದಶಾಹಿ ಲೇತೆ ಹೋ. ಪ್ರತಿ ಕಲ್ಪಕ್ಕೊಮ್ಮೆ ನೀವು ಈ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ತೀರಾ. ಜರಾ ಬಿ ಫರ್ಕ್ ನಹಿ ಪಡ್ ಸಕ್ತಾ. ಒಂಚೂರು ಏರುಪೇರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಜಾಯ ಮೇ ಕೊಯ್ ಕಮ್ ಕೊಯ್ ಊಂಚ್ ಬನೆಂಗೆ. ರಾಜ್ಯ ಪದವಿನಲ್ಲಿ ಕೆಲವರು ಶ್ರೇಷ್ಠ, ಕೆಲವರು ಕಡಿಮೆ ಪದವಿ ಪಡ್ಕೊತಾರೆ. ಯ ಪುರುಷಾರ್ಥ ಸೇ ಹಿ ಹೋತಾ ಹೈ. ಇದೆಲ್ಲವೂ ಕೂಡ ಹೆಂಗಾಗತ್ತೆ, ಪುರುಷಾರ್ಥದಿಂದಲೇ ಆಗತ್ತೆ. ತುಮ್ ಜಾನ್ತೆ ಹೋ ಪಹಲೆ ಹಮ್ ಬಂದರ್ ಸೇ ಬದುತ್ತರ್ತೆ. ಮೊದಲು ನೀವು ಕೂಡ ಕೋತಿಗಳಿಗಿಂತಲೂ ಕಡೆ ಆಗ್ಬಿಟ್ಟಿದ್ರಿ. ಅಬ್ ಬಾಬಾ ಮಂದಿರ್ ಲಾಯಕ್ ಬನಾರೆ. ಈಗ ಬಾಬಾ ಅವರು ಬಂದು ಏನು ಮಾಡ್ತಾ ಇದ್ದಾರೆ, ಮಕ್ಕಳನ್ನು ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡ್ತಾ ಇದ್ದಾರೆ. जो अच्छे अच्छे बच्चे हैं उनकी आत्मा रिलीज करती है बरोबर हम कोई काम के नहीं थे. ಒಳ್ಳೊಳ್ಳೆ ಮಕ್ಕಳು ಯಾರಿದ್ದಾರೆ ಅವರು ರಿಲೀಸ್ ಮಾಡ್ಕೊತಾರೆ. ನಿಜಕ್ಕೂ ಬಾಬಾ ಸಿಗಕ್ಕೆ ಮುಂಚೆ ನಾವು ಏನೇನೋ ಫಿಟ್ ಪರ್ಸನ್ಸ್ ಇರಲಿಲ್ಲ, ಯೋಗ್ಯರಿರಲಿಲ್ಲ. ಬಾಬಾ ಬಂದು ನಮ್ಮನ್ನು ಯೋಗ್ಯರನ್ನಾಗಿ ಮಾಡ್ತಾ ಇದ್ದಾರೆ. ಬರೋಬರ್ ಹಮ್ ತೋ ಕೋಯಿ ಕಾಮ್ ಕೆ नहीं. ಅಭಿ ತೋ ಹಮ್ ಪೌಂಡ್ ಬನ್ರೆ, ವರ್ತ್ ಪೌಂಡ್ ಬನ್ರೆ. ಈಗ ನಾವು ಭಾಳಷ್ಟು ತೂಕವುಳ್ಳವರು ಆಗ್ತಾ ಇದ್ದೇವೆ. ಕಲ್ಪ ಕಲ್ಪ ಬಾಪ್ ಹಮ್ಕೋ ಪಾನಿ ಸೆ ಪೆನ್ನಿ ಸೆ ಪೌಂಡ್ ಬನಾತೆ. ಕಲ್ಪ ಕಲ್ಪನೂ ಕೂಡ ಬಾಬಾರವರು ನಮ್ಮನ್ನು ಏನು ಮಾಡ್ತಾ ಇದ್ದಾರೆ, ಏನೂ ಇಲ್ಲದೆ ಇರ್ತಕ್ಕಂಥವ್ರನ್ನ ಮಾಲಾಮಾಲ್ ಮಾಡ್ತಾ ಇದ್ದಾರೆ.
कल्प पहले वाले इन बातों को अच्छी ರೀತಿ समझें. ಕಲ್ಪದ ಹಿಂದೆ ಯಾರು ಈ ಜ್ಞಾನಕ್ಕೆ ಬಂದು ಇದೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಾರೋ ಅವರೇ ನೆಕ್ಸ್ಟು ಈ ಜ್ಞಾನವನ್ನು ಅರ್ಥ ಮಾಡ್ಕೊಂಡು ಬಿಡ್ತಾರೆ. ತುಮ್ತು ಪ್ರದರ್ಶನಿ ಆದಿ ಕರ್ತೆ ಹೋ ನಥಿಂಗ್. ನೀವು ಕೂಡ ಎಕ್ಸಿಬಿಷನ್ ಇದೆಲ್ಲ ಮಾಡ್ತೀರಾ, ಇದೇನು ಹೊಸದಲ್ಲ. ಇನ್ ದ್ವಾರ ಹಿ ತುಮ್ ಅಮರ್ಪುರಿ ಕಿ ಸ್ಥಾಪನಾ ಕರ್ರೆ. ಇವ್ರ ಮುಖಾಂತರನೇ ನೀವೀಗ ಅಮರಪುರಿಗೆ ಸ್ಥಾಪನೆ ಮಾಡ್ತಾ ಇದ್ದೀರಿ. ಭಕ್ತಿ ಮಾರ್ಗ ದೇವಿಯೋ ಆದಿಯೋ ಕಾ ಕಿತ್ನಿ ಮಂದಿರ. ಭಕ್ತಿ ಮಾರ್ಗದಲ್ಲಿ ದೇವಾನ್ ದೇವತೆಗಳದ್ದು ಎಷ್ಟೊಂದು ಮಂದಿರಗಳಿದಾವೆ. ಎಸ ಪೂಜಾರಿಯೋಂಕಿ ಸಾಮಗ್ರಿ. ಇದೆಲ್ಲವೂ ಕೂಡ ಪೂಜಾರಿಗಳದ್ದು ಸಾಮಗ್ರಿ ಇದೆ. ಯುರೋಪ್ ಪೂಜಾರಿ ಪನ್ಕೆ ಸಾಮಗ್ರಿ ಕುಚ್ ಬಿ ನಹಿ. ಪೂಜ್ಯತನದ್ದು ಏನೋ ಸಾಮಗ್ರಿಗಳೇ ಇಲ್ಲ ಅಂತಾರೆ. ಎಲ್ಲ ಪೂಜಾರಿ ಪನದ್ದೇ ಸಾಮಗ್ರಿಗಳು ಪ್ರಪಂಚದಲ್ಲಿ ತುಂಬಿದೆ, ಪೂಜ್ಯದ್ದೇನೂ ಇಲ್ಲ. ಬಾಬಾ कहते हैं दिन प्रतिदिन तुमको ಗುಹ್ಯ ಪಾಯಿಂಟ್ ಸಮಜಾತೆ ರಹ. ಬಾಬಾ ಹೇಳ್ತಾರೆ ಪ್ರತಿನಿತ್ಯ ನಿಮಗೆ ಸೀಕ್ರೆಟ್ ಜ್ಞಾನದ ವಿಚಾರಗಳನ್ನು ಪಾಯಿಂಟ್ಸ್ ಅನ್ನು ಹೇಳ್ತಾ ಇರ್ತೀನಿ. आगे के ढेर ಪಾಯಿಂಟ್ಸ್ ತುಮಾರೆ ಪಾಸ್ ರಖತೆ ಹೈ. ಮುಂದೆ ನೀವು ಮುಂದೆ ಜೀವನಕ್ಕೋಸ್ಕರ ಒಳ್ಳೊಳ್ಳೆ ಪಾಯಿಂಟ್ಸ್ ಅನ್ನು ಬುದ್ಧಿನಲ್ಲಿ ಇಟ್ಕೊಳ್ಳಿ. ಅಭಿ ಕ್ಯಾ ಕರೆಂಗೆ, ಈಗಲೇ ಏನು ಮಾಡ್ತೀರಾ, ಐಸೆ ಪಡಿ ರಹತಿ. ಈ ರೀತಿ ಬುದ್ಧಿಯಲ್ಲಿ ಇಟ್ಕೊಂಡಿರಬೇಕು. ಪ್ರೆಸೆಂಟ್ ತೋ ಬಾಪ್ ದಾದಾ ನೈ ಪಾಯಿಂಟ್ ಸಮಜಾತೆ ರಹತೆ. ವರ್ತಮಾನ ಸಮಯದಲ್ಲಿ ತಂದೆ ಹೊಸ ಪಾಯಿಂಟ್ಸನ್ನು ಏನು ಮಾಡ್ತಾ ಇರ್ತಾರೆ, ತಿಳಿಸ್ತಾ ಇರ್ತಾರೆ. ಆತ್ಮ ಇತನಿ ಸಿ ಚೋಟಿ ಬಿಂದಿ ಹೈ, ಇಸ್ಮೇ ಸಾರಾ ಪಾರ್ಟ್ ಬರಾ ಹುವಾ ಹೈ. ಆತ್ಮ ಅತಿ ಸೂಕ್ಷ್ಮವಾಗಿದೆ, ಅದರಲ್ಲಿ ಎಲ್ಲ ಪಾತ್ರ ಅನ್ನೋದು ಫಿಕ್ಸ್ ಆಗಿದೆ. या ಪಾಯಿಂಟ್ कोई आगे वाली कंपनिया में थोड़ी होंगे. ಈ ಪಾಯಿಂಟ್ಸ್ ಎಲ್ಲನೂ ಕೂಡ ಮೊದಲಿರ್ತಕ್ಕಂಥ ಕಾಪಿಗಳಲ್ಲಿ ಇರೋದಿಲ್ಲ ಅಂತಾರೆ. ಮೊದಲು ಕಾಪೀಸ್ ಎಷ್ಟೋ ಮಾಡಿದ್ದಾರೆ ಅಂದರೆ ಆವಾಗ ಎದ್ದಿದ್ದೆ ಬೇರೆ ಪಾಯಿಂಟ್ಸು. ಬಾಬಾ ಅವರು ನಾಲೆಡ್ಜ್ ಕ್ಲಿಯರ್ ಮಾಡ್ತಾ ಪಾಯಿಂಟ್ಸ್ ಇನ್ನೂ ಸ್ಪಷ್ಟೀಕರಣ ಆಗ್ತಾ ಹೋಯಿತು. ಫಿರ್ ಪುರಾನಿ ಪಾಯಿಂಟ್ಸ್ಗೂ ತುಮ್ ಕ್ಯಾ ಕರೆಂಗೆ. ಹಳೆ ಪಾಯಿಂಟ್ಸ್ ನೀವೇನು ಮಾಡ್ತೀರಾ, ಪಿಚಾಡಿಕೆ ರಿಸಲ್ಟ್ ಹಿ ಕಾಮ್ನೆ ಆತೆ. ಕೊನೆ ಟೈಮ್ನಲ್ಲಿ ರಿಸಲ್ಟ್ಗೆ ಲಾಸ್ಟ್ದೇ ಕೆಲಸಕ್ಕೆ ಬರುತ್ತೆ. ಬಾಪ್ ಕೇತೆ ಕಲ್ಪ ಪೇಲೆಗಿ ತುಮಕು ಐಸಾ ಹಿ ಸುನಾಯಿತು. ಬಾಬಾ ಹೇಳ್ತಾರೆ ನಿಮಗೆ ಕಲ್ಪನೂ ಈ ರೀತಿನೇ ನಿಮಗೆ ತಿಳಿಸ್ಕೊಟ್ಟಿದ್ದೆ. ನಂಬರ್ ವಾರ್ ಪಡ್ತೇ ಇರತ್ತೆ, ಕೊಯ್ ಸಬ್ಜೆಕ್ಟ್ ಮೇ ನೀಚೆ ಉಪ್ಪರ್ ಹೋಗ್ತಾ ಇರತ್ತೆ. ಈ ವಿದ್ಯೆನಲ್ಲಿ ನಂಬರ್ ವಾರ್ ಆಗಿ ಓದ್ತಾ ಇರ್ತಾರೆ. ಕೆಲವರು ಸಬ್ಜೆಕ್ಟ್ಸ್ನಲ್ಲಿ ಭಾಳ ಏರುಪೇರು ಆಗ್ತಾ ಇರ್ತಾರೆ. ವ್ಯಾಪಾರ ಮೇಲೆ ಗ್ರಹಚಾರಿ ಬೈಟ್ತಿ. ಬಾಬಾ ಹೇಳ್ತಾರೆ ಬಿಸ್ನೆಸ್ನಲ್ಲಿ ಕೂಡ ಏರುಪೇರು ಆಗ್ತಾ ಇರುತ್ತೆ, ಗ್ರಹಚಾರಿ ಕೂತ್ಕೊಳ್ಳುತ್ತೆ. ಕೆಲವರು ಆರ್ಟ್ ಫೈಲು ಆಗಿಬಿಡ್ತಾರೆ. ಫಿರ್ ಉಟ್ಕರ್ ಪುರುಷಾರ್ಥ ಕಿಯಾ ಜಾತ. ಕೆಲವರು ಚೆನ್ನಾಗಿ ಪುರುಷಾರ್ಥನೂ ಮಾಡ್ತಾರೆ, ಎದ್ದು ನಿಂತ್ಕೊತಾರೆ. ಮನುಷ್ಯ ದೇವಾಲ ನಿಕಾಲ್ತೆ ಫಿರ್ ದಂಧ ಆದಿ ಕರ್ ಬಹುತ್ ಧನ್ವಾನ್ ಬನ್ ಜಾತ. ಕೆಲವರು ದಿವಾಳಿನ ಆಗ್ತಾರೆ, ಆಮೇಲೆ ಚೆನ್ನಾಗಿ ಆಗಿಬಿಟ್ಟು ಸಾಹುಕಾರರು ಆಗಿಬಿಡ್ತಾರೆ. यहाँ भी कोई विकार में गिर पड़ते फिर भी बाप कहेंगे अच्छी ರೀತಿ ಪುರುಷಾರ್ಥ ಕರ್ ऊंच पद पाओ. ವಿಕಾರಗಳಲ್ಲಿ ಕೆಲವರು ಬಿದ್ದೋಗ್ಬಿಡ್ತಾರೆ, ಆದರೂ ತಂದೆ ಹೇಳ್ತಾರೆ ಚೆನ್ನಾಗಿ ಪುರುಷಾರ್ಥ ಮಾಡಿ ಉನ್ನತವಾದಂಥ ಪದವಿಯನ್ನು ಪಡೀರಿ. ಫಿರ್ ಬಿ ಪಡನ ಚಡನ ಶುರು ಕರ್ನಾ ಚಾಹಿಯೆ. ಮತ್ತೆ ಓದೋದನ್ನು ಪ್ರಾರಂಭ ಮಾಡಿ. ಬಾಬಾ ಕೇತೆ ಗಿರೇತೋ ಫಿರ್ ಚಡೋ. ಬಿದ್ದೋಗಿದ್ದೀರಿ ಮತ್ತೆ ಎದ್ದು ನಿಂತ್ಕೊಳ್ಳಿ ಅಂತ. ऐसे बहुत है गिरते तो फिर चढ़ने की भी कोशिश कर. ಕೆಲವರು ಬಿದ್ದು ಹೋಗ್ತಾರೆ, ಮತ್ತೆ ಜ್ಞಾನದಲ್ಲಿ ನಿಂತ್ಕೊಳ್ಳೋಕ್ಕೂ ಪ್ರಯತ್ನ ಮಾಡ್ತಾರೆ. ಬಾಬಾ ಮನ ಥೋಡಿ ಕರೆಂಗೆ. ಬಾಬಾ ಅವ್ರು ಮನ ಮಾಡ್ತಾರೇನು, ಇಲ್ಲ. बाबा जानते ऐसे भी बहुत आएंगे. बाबा कहेंगे पुरुषार्थ करो फिर भी कुछ ना कुछ मददगार तो बन जाएंगे. ಬಾಬಾ ಹೇಳ್ತಾರೆ ಪುರುಷಾರ್ಥ ಮಾಡಿ ಒಂದಲ್ಲ ಒಂದು ರೀತಿಯಲ್ಲಿ ಸಹಯೋಗಿಗಳು ಆಗ್ಬಿಡ್ತಾರೆ. ಡ್ರಾಮಾ ಪ್ಲಾನ್ ಅನುಸಾರ ಹೀಗೆ ಕಹೆಂಗೆ. ನಾಟಕದ ಪ್ಲಾನ್ ಅನುಸಾರವಾಗಿ ಅಂತ ಬಾಬಾ ಹೇಳ್ತಾರೆ. ಬಾಬಾ ಕहेंगे अच्छे बच्चे अब तृप्त हुए हो बहुत ಗೋತೆ ಕಾಯಿ अब फिर से पुरुषार्थ करो. ಈಗ ತಂದೆ ಹೇಳ್ತಾರೆ ತುಂಬ ಮುಳುಗಿ ತೇಲಿ ಬಂದಿದ್ದೀರಾ, ಈಗ ಚೆನ್ನಾಗಿ ಪುರುಷಾರ್ಥ ಮಾಡಿ. ತೃಪ್ತ ಆತ್ಮ ಆಗಿ ಬಹುತ್ ಪುರುಷಾರ್ಥ ಕರೋ, ಮತ್ತೆ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿ ಅಂತ. ಬೇಹದ್ ಕಾ ಬಾಪ್ ತೋ ಐಸಾ ಕಹೆಂಗೆನಾ. ಬೇಹದ್ದಿನ ತಂದೆ ಇದೇ ಥರ ಹೇಳ್ತಾರಲ್ವ. ಬಾಬಾ ಕೆ ಪಾಸ್ ಕಿತ್ನೆ ಆತೆ ಹೇ ಮಿಲ್ನೆ. ಬಾಬಾರವರ ಬಳಿಗೆ ಎಷ್ಟೊಂದು ಜನ ಬರ್ತಾರೆ ಬಾಬಾವನ್ನು ಭೇಟಿ ಮಾಡಲಿಕ್ಕೆ. कहता हूँ बेहद का बाबा का कहना नहीं मानेंगे, पवित्र नहीं बनेंगे,
बाबा आत्मा समझ आत्मा को कहते हैं ತೀರ್ ಜರೂರ್ ಲಗೇಗಾ. ಈಗ ತಂದೆ ಹೇಳ್ತಾರೆ, ಬೇಹದ್ದಿನ ತಂದೆ ಹೇಳೋದನ್ನು ಮಾನ್ಯತೆ ಮಾಡಲ್ಲ, ಕೆಲವರು ಪವಿತ್ರವಾಗೂ ಇರೋದಿಲ್ಲ. ತಂದೆ ಹೇಳ್ತಾರೆ ಆತ್ಮ ಅಂತ ತಿಳ್ಕೊಂಡು ತಿಳಿಸಿ, ಆವಾಗ ನಿಮ್ಮದು ಬಾಣ ಚೆನ್ನಾಗಿ ಹೇಳೋದು ನಾಟುತ್ತೆ ಇನ್ನೊಬ್ಬರಿಗೆ. समझो स्त्री को तीर लग जाता है कहेंगे हम तो प्रतिज्ञा करते हैं. ಕೆಲವ್ರ ಮನೇಲಿ ಅಕ್ಕಂದಿರಿಗೆ ಈ ಜ್ಞಾನ ಏನಾಗುತ್ತೆ, ಚೆನ್ನಾಗಿ ಮನದಟ್ಟಾಗುತ್ತೆ. ಅವ್ರು ಹೇಳ್ತಾರೆ ನಾವು ಪ್ರಾಮಿಸ್ ಮಾಡ್ತೀವಿ, ಪುರುಷರು ನಹಿ ಲಗ್ತಾ ಹೈ. ಕೆಲವ್ರ ಮನೆಯಲ್ಲಿ ಅಣ್ಣಂದ್ರಿಗೆ ಜ್ಞಾನ ಸರಿಯಾಗಿ ನಾಟೋದಿಲ್ಲ. तो आगे चल उनका भी ಚಡಾನೆ ಕಿ ಕೋಶಿಶ್ ಕರೆಂಗೆ. ಅಕ್ಕಂದಿರು ಏನು ಮಾಡ್ತಾರೆ, ಅವ್ರನ್ನೂ ಕೂಡ ಜ್ಞಾನದಲ್ಲಿ ಮುಂದುವರಿಸಲಿಕ್ಕೆ ಏನು ಮಾಡ್ತಾರೆ, ಪ್ರಯತ್ನಗಳನ್ನು ಮಾಡ್ತಾರೆ. फिर भी ऐसे बहुत आते जिसमें स्त्री ज्ञान में ले आती है. ಈ ರೀತಿ ಕೂಡ ಸುಮಾರು ಜನ ಬರ್ತಾರೆ, ಸ್ತ್ರೀ ಜ್ಞಾನದಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. तो कहते हैं स्त्री हमारा गुरु है. ಆಮೇಲೆ ಅವ್ರು ಹೇಳ್ತಾರೆ ಸ್ತ್ರೀ ನಮಗೆ ಇವರು ಗುರು ಆಗ್ಬಿಟ್ರು ಅಂತ ಬಿಟ್ಟು. अभी ब्राह्मण लोग हथियाला बांधते इसमें कहते तुम्हारा गुरु ईश्वर है. ಲೌಕಿಕದಲ್ಲಿ ಬ್ರಾಹ್ಮಣರು ಏನು ಮಾಡ್ತಾರೆ, ಕಂಕಣ ಕಟ್ಟುತ್ತಾರೆ, ಪತಿನೇ ನಿಮಗೆ ಗುರು ಈಶ್ವರ ಎಲ್ಲನೂ ಅಮ್ಮ ಅಂತ ಹೇಳಿಬಿಡ್ತಾರೆ. ಯಹಾ ತೋ ಬಾಪ್ ಕೇತೆ ತುಮಾರ ಏಕ ಹಿ ಬಾಬಾ ಸಬ್ ಕುಚ್. ಇಲ್ಲಿ ಬಾಬಾ ಹೇಳ್ತಾರೆ ನಿಮಗೆ ಸರ್ವಸ್ವ ನಾನೇ ಆಗಿದ್ದೀನಿ, ತಂದೆ ತಾಯಿ ಗುರು ಶಿಕ್ಷಕ ಪತಿ ಎಲ್ಲನೂ ನಾನೇ ಆಗಿದ್ದೀನಿ ಅಂತ. ಮೇರಾ ತೋ ಏಕ ದೂಸರನ ಕೊಯ್ ಸಬ್ ಉನ್ಕೋ ಹಿ ಯಾದ್ ಕರ್ತೆ ಹೈ. ನನ್ನವರು ಒಬ್ಬರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎಲ್ಲರೂ ಕೂಡ ಅವ್ರನ್ನೇ ನೆನಪು ಮಾಡ್ತಾರೆ. ಉಸ್ ಏಕ್ ಸೇ ಹಿ ಯೋಗ ಲಗಾನ ಹೈ. ಆ ಒಬ್ಬರ ಜೊತೆಯಲ್ಲೇ ನೀವೇನು ಮಾಡಬೇಕಾಗಿದೆ, ಯೋಗವನ್ನು ಇಡಬೇಕು. ಯಾ ದೇಹ ಬಿ ಮೇರಾ ನಹಿ. ಈ ದೇಹ ಕೂಡ ನನ್ನದಲ್ಲ. ಅಚ್ಚಾ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಮುಖ್ಯವಾಗಿರುವಂಥ ಸಾರಾಂಶ, कोई भी ग्रहचारी आती है तो दिल शिकस्त हो बैठ नहीं जाना. ಜೀವನದಲ್ಲಿ ಏರುಪೇರು ಆಗ್ತಾ ಇರುತ್ತೆ. ಏನೇ ಗ್ರಹಚಾರ ಬಂತು ಅಂದರೆ ಖಿನ್ನರಾಗಿ ಕೂತ್ಕೋಬೇಡಿ. ಬಂದಿರೋದು ಹೋಗ್ಲೇಬೇಕಲ್ಲ, ಯಾವುದೂ ಪರ್ಮನೆಂಟ್ ಇಲ್ವಲ್ಲ. ಮಾಯಗಳೆಷ್ಟೋ ಬರುತ್ತೆ ಹೋಗುತ್ತೆ, ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊತೀರಾ. फिर से पुरुषार्थ कर बाबा की याद में रह ऊंच पद पाना है. ಮತ್ತೆ ಮರಳಿ ಯತ್ನ ಮಾಡು ಅಂತ ಅಂದಂಗೆ ಚೆನ್ನಾಗಿ ಗಟ್ಟಿಯಾಗಿ ಜ್ಞಾನದಲ್ಲಿ ನಿಶ್ಚಯ ಬುದ್ಧಿ ಉಳ್ಳವರಾಗಿ ಪುರುಷಾರ್ಥ ಮಾಡ್ತಾ ಹೋಗಿ ಉನ್ನತ ಪದವಿಯನ್ನು ಪಡಿಬೇಕು ಅಂತ. ಎರಡನೇ ಪಾಯಿಂಟು, ಸ್ವಯಂ ಕಿ ಸ್ಥಿತಿ ಸೆ ಯಾದ ಸೆ ಐಸಾ ಮಜಬೂತ್ ಬನಾನಿ ಹೇ ಕೋಯಿ ಬಿ ಮಾಯಾ ಕೆ ತೂಫಾನ್ ವಾರ್ ಕರ್ನಾ ಸಕೆ. ಸ್ವಯಂ ಸ್ಥಿತಿಯನ್ನು ಇಷ್ಟು ಗಟ್ಟಿ ಮಾಡ್ಕೋಬೇಕಾಗಿದೆ. ಈ ರೀತಿ ಮಾಡ್ಕೋಬೇಕು, ಯಾವುದೇ ಮಾಯೆ ಬಿರುಗಾಳಿ ನಿಮ್ಮ ಹತ್ರ ಬರಲೇಬಾರದು. ಆ ಥರ ನಿಮ್ಮ ಸ್ಥಿತಿನ ಗಟ್ಟಿ ಮಾಡ್ಕೊಳ್ಳಿ. ವಿಕಾರೋನ್ಸೆ ಅಪ್ನಿ ಸಂಭಾಲ್ ಕರ್ತೆ ರಹನಾ ಹೈ. ವಿಕಾರಗಳಿಂದ ನಿಮ್ಮನ್ನು ನೀವೇನು ಮಾಡ್ಕೋಬೇಕು, ಸಂರಕ್ಷಣೆ ಮಾಡ್ಕೊಳ್ಳಿ ಅಂತ. ಇವತ್ತಿನ ಒಂದು ವರದಾನ ಇದೆ, ತ್ರಿಕಾಲದರ್ಶಿ ಅವರು ಸಾಕ್ಷಿ ದೃಷ್ಟಾಬನ್ ಹರ್ ಕರ್ಮ ಕರ್ತೆ ನಥಿಂಗ್ ನ್ಯೂ ಸ್ಥಿತಿಗೆ ಅನುಭವ ದ್ವಾರ ದೃಷ್ಟಾಂತ ರೂಪ ಭವ. ತ್ರಿಕಾಲದರ್ಶಿ ಮತ್ತು ಸಾಕ್ಷಿ ದೃಷ್ಟ ಸ್ಥಿತಿಯಲ್ಲಿದ್ದು ಪ್ರತಿ ಕರ್ಮಗಳನ್ನು ಮಾಡ್ತಾ ಬಂಧನ್ ಮುಕ್ತ ಸ್ಥಿತಿಯ ಅನುಭವವನ್ನು ಮಾಡಿರಿ ಮತ್ತು ದೃಷ್ಟಾಂತ ರೂಪರು ಆಗಿರಿ. यदि त्रिकालदर्शी स्थिति पर स्थित हो कर्म में कि आदि मध्यांत को जानकर कर्म करते हो तो कोई भी कर्म विकर्म नहीं हो सकता है. ಒಂದು ವೇಳೆ ತಾವು ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು, ಬಾಬಾ ಹೇಳ್ತಾರೆ ಆದಿ ಮಧ್ಯಾಂತ್ಯವನ್ನು ಅರ್ಥ ಮಾಡಿಕೊಂಡು ಕರ್ಮಗಳನ್ನು ಮಾಡ್ತೀರಿ ಅಂದರೆ ಯಾವುದೇ ವಿಕರ್ಮಗಳು ನಿಮ್ಮಿಂದ ಆಗೋದಿಲ್ಲ. ಯಾವುದೇ ವಿಕರ್ಮಗಳು ನಿಮ್ಮಿಂದ ಆಗೋದಿಲ್ಲ. तो सदा सुकर्म हो जाएगा. ಅವಾಗ ಏನಾಗ್ತಾ ಇರುತ್ತೆ, ಎಲ್ಲ ಅವಾಗಲೂ ಸುಕರ್ಮಗಳೇ ಆಗ್ತಾ ಇರುತ್ತೆ. ऐसा ही साक्षी दृष्टा बन कर्म करने से कोई भी कर्म बंधनी आत्मा नहीं बनेंगे. ಈ ರೀತಿ ನೀವು ಸಾಕ್ಷಿ ಸ್ಥಿತಿಯಲ್ಲಿದ್ದು ಕರ್ಮಗಳನ್ನು ಮಾಡ್ತಾ ಇದ್ದಾಗ ಯಾವುದೇ ಕರ್ಮ ಬಂಧನಗಳಲ್ಲಿ ಕರ್ಮ ಬಂಧನಿ ಆತ್ಮ ನೀವು ಆಗೋದಿಲ್ಲ ಅಂತಾರೆ.
ಯಾವುದೇ ಕರ್ಮ ಬಂಧನಗಳಲ್ಲಿ ಕರ್ಮ ಬಂಧನಿ ಆತ್ಮ ನೀವು ಆಗೋದಿಲ್ಲ. कर्म का फल श्रेष्ठ होने के कारण कर्म संबंध में आएंगे, बंधन नहीं. ಕರ್ಮಗಳ ಒಂದು ಫಲ ಶ್ರೇಷ್ಠ ಇರುವ ಕಾರಣ ಕರ್ಮ ಸಂಬಂಧದಲ್ಲಿ ಬರ್ತೀರಾ, कर्म ಬಂಧನದಲ್ಲಿ ಇಲ್ಲ. कर्म करते न्यारे और प्यारे रहेंगे तो अनेक आत्माओं का सामने दृष्टांत रूप अर्थात एग्जाम्पल बन जाएंगे. ಕರ್ಮಗಳನ್ನು ಮಾಡ್ತಾ ನ್ಯಾರ ಮತ್ತು ಪ್ಯಾರ ಆಗಿದ್ದಾಗ ಅನೇಕ ಆತ್ಮಗಳಿಗೆ ನೀವು ಎಕ್ಸಾಂಪಲ್ ಆಗ್ಬಿಡ್ತೀರಾ, ದೃಷ್ಟಾಂತ ರೂಪರು ಆಗ್ಬಿಡ್ತೀರಾ. ಸ್ಲೋಗನ್: ಜೋ ಮನ್ ಸೆ ಸದಾ ಸಂತುಷ್ಟ ಹೈ ವಹಿ ಡಬಲ್ ಲೈಟ್ ಹೈ. ಯಾರು ಮನಸ್ಸಿನಿಂದ ಸದಾ ಸಂತುಷ್ಟವಾಗಿರ್ತಾರೆ ಅವರು ಏನಾಗಿರ್ತಾರೆ? ಡಬಲ್ ಲೈಟ್ ಆಗಿರ್ತಾರೆ. ಅಚ್ಚಾ, ಓಂ ಶಾಂತಿ.